ನಾಚಿಕೆ, ಸಂಕೋಚ, ಮುಜುಗರ ಯಾರು ಹೇಳೋಕ್ಕಾಗಲ್ಲ. ಸೊ ಇಂಥ ಪೈಲ್ಸ್ನ ನಾವು ಲೇಸರಲ್ಲಿ ಕ್ಲೀನಾಗಿ ಮಾಡ್ತೀವಿ. ಬೆಳಗ್ಗೆ ಬಂದರೆ ಸಾಯಂಕಾಲ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ಡೇ ರೆಸ್ಟ್, ನೆಕ್ಸ್ಟ್ ಡೇ ಬ್ಯಾಕ್ ಟು ವರ್ಕ್. ಅತಿ ವೇಗವಾಗಿ ಹೋಗ್ತಾ ಇರೋ ಕ್ಯಾನ್ಸರು ಇಂಡಿಯಾದಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್. ಕೋಲನ್ ಕ್ಯಾನ್ಸರ್ ಹೌದು ಸರ್. 45% ಡಾಕ್ಟ್ರುಗಳು ಪೇಷಂಟು ನನಗೆ ಹೊಟ್ಟೆ ನೋವಿದೆ, ನನಗೆ ಬೇದಿ ಇದೆ, ನನಗೆ ರಕ್ತ ಹೋಗ್ತಾ ಇದೆ, ನನಗೆ ಗೊಣ್ಣೆ ಹೋಗ್ತಾ ಇದೆ ಅಂದರೆ ಬರೀ ಮಾತ್ರೆ ಕೊಟ್ಟು ಕಳಿಸಿದ್ದಾರೆ. ನಾನು ಹೇಳ್ತಾ ಅಲ್ಲ, ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ ಕಿದ್ವಾಯ್ ಅವರು. ಈ ರೀತಿ ಆಗ್ತಾ ಇರೋದ್ರಿಂದ ಜನ ಇವತ್ತು ಕೋಲನ್ ಕ್ಯಾನ್ಸರ್ಗೆ ಸಾಯ್ತಾ ಇದ್ದಾರೆ. ನೆಪೋಲಿಯನ್ 1506ನೇ ಶತಕದಲ್ಲಿ ಅವನಿಗೆ ಪೈಲ್ಸ್ ಆಗುತ್ತೆ, ಬ್ಯಾಟ್ರಲ್ ಆಫ್ ವಾಟರ್ಲೂ ಅಂತ ಹಾಕ್ತಾರೆ, ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಯುದ್ಧ ಸೋಲ್ತಾನೆ, ಪ್ರಪಂಚದ ಇತಿಹಾಸ ಬದಲಾಗುತ್ತೆ ಬಿಕಾಸ್ ಆಫ್ ಪೈಲ್ಸ್. ಕೋರ್ಮಂಗ್ಲ ಏರಿಯಾದಲ್ಲಿ ಒಂದು ಹುಡುಗಿ 3 ದಿನ ಪಾರ್ಟಿ ಮಾಡಿ ಚೆನ್ನಾಗಿ ಕುಡಿದು ಬಂದಿದ್ದು ಇಲ್ಲಿಗೆ. ಬೆಳಗ್ಗೆನೆ ಬಂದಿದ್ಲು, ಮೋಷನ್ ಸ್ಟಕ್ ಆಗ್ಬಿಟ್ಟು ಹೊರಗಡೆ ಬರ್ತಾಯಿಲ್ಲ. ಅಲ್ಲಿ ಸ್ಟಕ್ ಆಗ್ಬಿಟ್ಟು ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಮೋಷನ್, ಹೊರಗಡೆ ಬರ್ತಾಯಿಲ್ಲ. ಆಮೇಲೆ ನಾನು ಬೆರಳಾಕಿ ಮೋಷನ್ ಎಲ್ಲ ಕ್ಲೀನ್ ಮಾಡಿ 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 ಆಮೇಲೆ ಎನಿಮಾ ಕೊಟ್ಟು ತೆಗೆದ್ವಿ. ಕ್ರ್ಯಾಕ್ ಆಗ್ಬಿಟ್ಟಿತ್ತಿಲ್ಲ. ಈ ಲೆವೆಲ್ಗೆ ಸೋಮವಾರ ಬೆಳಗ್ಗೆ ಜನಕ್ಕೆ ಸಮಸ್ಯೆ ಆಗಿರುತ್ತೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಈ ಮಾತಾಡಿದ್ರಿಂದ ಸರ್ ಎಷ್ಟೋ ಜನಕ್ಕೆ ಓಡ್ಬಿಡ್ತಾರೆ. ಅಪ್ಪ ರಕ್ತ ಹೋದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಆ್ಯಕ್ಚುಲ್ ಆಗಿ ಈ ಬಾಟಮ್ ಸಮಸ್ಯೆ ಅಂತ ಯೂಸ್ ಮಾಡೋದನ್ನು ಡಾಕ್ಟ್ರುಗಳು ಬಿಡಬೇಕು ಸರ್ ಫಸ್ಟ್. ಅದು ಒಂಥರ ಕೆಲವು ಒಂಥರ ತಮಾಷೆ ಮಾಡತ್ತಾರೆ ಹೇಳೋದು ಬಾಟಮ್ ಸಮಸ್ಯೆ ಅಂತ. ಸರ್ ಒಬ್ಬ ಮನುಷ್ಯನ ನೋವು ಗೊತ್ತಾದವ್ರು ಯಾರೂ ಬಾಟಮ್ ಸಮಸ್ಯೆ ಅಂತ ಯೂಸ್ ಮಾಡಲ್ಲ. ನಾವು ಓದಬೇಕಾದ್ರೆ ಏನಾಗುತ್ತೋ, ಈ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ OT ಲಿಸ್ಟ್ ಹಾಕೋರು ಸರ್. ಫಸ್ಟು ಒಂದು ದೊಡ್ಡ ಕೇಸು, ನೆಕ್ಸ್ಟ್ ಒಂದು ದೊಡ್ಡ ಕೇಸು, ನೆಕ್ಸ್ಟ್ ಇನ್ನೊಂದು ದೊಡ್ಡ ಕೇಸು, ನೆಕ್ಸ್ಟ್ ಇನ್ನೊಂದು ಕೇಸು, ನೆಕ್ಸ್ಟ್ ಇನ್ನೊಂದು ಕೇಸು. ಇದೆಲ್ಲ ಗಲೀಜಲ್ವಾ, ಅದಕ್ಕೆ ಲಾಸ್ಟಲ್ಲಿ ಹಾಕಿರೋರು. ಯಾಕೆ ಲಾಸ್ಟಲ್ಲಿ ಹಾಕ್ತಾಯಿದ್ರು ಅಂದರೆ, ಆ ಆಪ್ರೇಷನ್ ಮಾಡಿದ್ಮೇಲೆ ಇನ್ನೊಂದು ಆಪ್ರೇಷನ್ ನಾನು ಮಾಡೋಂಗಿಲ್ಲ. ಯಾಕಂದರೆ ಮೋಷನ್ ಹೋಗಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ, ಗಲೀಜಾಗಿರುತ್ತೆ. ಸೊ ಅವಾಗ್ಲಿಂದ ಬಾಟಮ್ ಸರ್ಜರಿಗಳು ಅಂತ ಕರಿತಾಯಿದ್ರು. ನಿಮ್ಗೆ ಬರ್ತಾಯ್ತಲ್ವಾ? ಸೊ ಈ ಬಾಟಮ್ ಸರ್ಜರಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಅಷ್ಟೇ ಸರ್. ನಾನು ಓದಬೇಕಾದ್ರೂ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ದೊಡ್ಡ ಬಾಸ್ ಬರೋರು ಪ್ರೊಫೆಸರು, ಒಂದು ಆಪ್ರೇಷನ್ ಮಾಡಿ ಔಟ್ ಅವರು, ಸೆಕೆಂಡ್ ಬಾಸ್ ಬರೋರು ಇನ್ನೊಂದು ಆಪ್ರೇಷನ್ ಮಾಡಿ ಔಟು, ಥರ್ಡ್ ಬಾಸು ಅಪೆಂಡಿಕ್ಸು ಅನ್ಯನ ಮಾಡಿ ಹೊಟ್ಟೋಗಿರೋರು. ನೆಕ್ಸ್ಟ್ ಬರೋದು PG, ಈ ಫೈನಲ್ ಇಯರ್ PG ಅಂತ ಇರ್ತಾರೆ. ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರು. ಆ ಫೈನಲ್ ಇಯರ್ PG ನಮಗೆ ಪಾಸ್ ಆಗ್ಬಿಡ್ತಾನೆ. ಅವಾಗ ಅವನಿಗೆ ಸಿಗೋದು ಬಾಟಮ್ ಕೇಸ್ಗಳು. ನೀವು ಹೇಳಿದ್ರಲ್ಲ ಬಾಟಮು, ಪೈಲ್ಸು, ಫಿಜರು, ಫಿಸ್ಚುಲಾ. ಅವ್ನು ಮಾಡಿದ್ದೇ ರೀತಿ, ನಾವು ನೋಡಿದ್ದೇ ರೀತಿ, ಅವ್ನು ಎಲ್ತನೋ ಕಲ್ತನೋ ಗೊತ್ತಿಲ್ಲ, ನಾವಂತೂ ಅವನಿಂದ ಕಲಿತೀವಿ. ಅವನಿಗೆ ಸರಿಯಾಗಿ ಮಾಡೋಕ್ಕೆ ಗೊತ್ತಿಲ್ಲ, ನಾನು ಕಲ್ತಿರ್ತೀನಿ. ನಾನು ಫೈನಲ್ ಇಯರ್ ಬಂದಾಗ ನಾನು ಮಾಡೋದು ಅದೇ ಕತೆ ನಾನು ಜೂನಿಯರ್ಸ್ ನೋಡ್ತಾ ಇರ್ತಾರೆ. ಇದನ್ನು ನಾನು ತಪ್ಪು ಕಲಿತು 10 ವರ್ಷ ಮಾಡಿದ್ದೀನಿ ಸರ್. ಈ ತಪ್ಪಾಗಿ ಕಲ್ತುಬಿಟ್ರು. ಓಪನ್ ಆಗಿ ಹೇಳ್ತೀನಿ ನಾನು. ಬರಲಿ ಇವತ್ತು ಎಲ್ಲ ಸರ್, 25 ವರ್ಷ ಆಗಿದೆ MS ಮುಗಿಸಿ. ನನ್ನ ಸ್ನೇಹಿತ ಬಂದೊಬ್ಬ ಈಗ ಒಂದು ತಿಂಗಳಿಂದೆ, ಅದು ಹೆಂಗೆ ಮಾಡ್ತೀನಿ ನೋಡ್ಬೇಕಾದ ನಾನು ಅಂತ. ಅದೇ ಹೆಂಗೆ ಆಪ್ರೇಷನ್ ಮಾಡ್ತೀಯ ಅಂತ, ಹೆಂಗೆ ಆಪ್ರೇಷನ್ ಮಾಡ್ತೀಯಾ ನೋಡಬೇಕು ಕೇಳ್ತಾ ಇದ್ದಾನೆ. ಎಲ್ಲಿ ಡೆಂಟೆಡ್ ಲೈನ್ ಇರುತ್ತೆ, ಎಲ್ಲಿ ಮೊದಲಿರುತ್ತೆ ಅಂತ ನಾನು ಕೇಳ್ತಾ ಇದ್ದೇನೆ. 25 ವರ್ಷ ಆಗಿದೆ ಸರ್ಜರಿ ಮುಗಿಸಿ, 25 ವರ್ಷದ ಸರ್ಜರಿ ಮಾಡ್ತಾ ನಾನು ಕೇಳ್ತಾನೆ, ಮನೆ ಬಂದ್ಬಿಟ್ಟು ಎಲ್ಲಿ ತೋರ್ಸಪ್ಪ ಅಂತ. ಸೊ ಇದು ನಮ್ಮ ಲೆವೆಲ್ ಆಫ್ ಟ್ರೈನಿಂಗ್ ಆಗೋದು. ಸೊ ಈ ಬಾಟಮ್ ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಇದು ಗಲೀಜ್ ಫೀಲ್ಡು, ಇದು ಯಾರು ಮುಟ್ಟಲ್ಲ ಮಾಡಲ್ಲ ಅಂಥೇಳಿ ನಮ್ಮ ಸರ್ಜನ್ಗಳೆಲ್ಲ ಹಾರ್ಟ್ ಸರ್ಜನ್ ಆಗಬೇಕು, ಬ್ರೈನ್ ಸರ್ಜನ್ ಆಗಬೇಕು, ಲ್ಯಾಪ್ರೋಸ್ಕೋಪಿ ಆಗಬೇಕು, ರೋಬೋಟಿಕ್ ಆಗಬೇಕು, ಎಲ್ಲ ಆಗಬೇಕು ಅಂತಾರೆ. ಇದನ್ನು ಮಾತ್ರ ಯಾರು ಆಗಬೇಕಂತ ಹೇಳಲ್ಲ. ಅರ್ಥ ಆಯ್ತಾ? ಯಾಕೆ ಆಗಲ್ಲ? ಡಾಕ್ಟ್ರುಗಳೂ ನಾಚಿಕೆ, ಒಂಥರ ಮುಜುಗರ. ನಾನು ಪೈಲ್ಸ್ ಆಪ್ರೇಷನ್ ಮಾಡ್ತಾನೆ ನೀನು ಅಂತ. ಸರ್ ಇದೇ ಕೈಯಲ್ಲಿ ಊಟ, ಇದೇ ಕೈಯಲ್ಲಿ ಡೈಲಿ ಕೈ ಇಡ್ತೀನಿ, ಗ್ಲೌಸ್ ಹಾಕ್ತೀನಿ, ಹೊಟ್ಟೆ ಹಶ್ವೇದಾಗ ಒಂದು ಬಿಸ್ಕೆಟನ್ನು ತಿನ್ಬಿಡ್ತೀನಿ ಹಂಗೆ. ಸೊ ನೋಡಿ, ನನ್ನ ಕೈ ಇಲ್ಲೇ ಬೇರೆ ಬಣ್ಣ ಇದೆ, ಇಲ್ಲೇ ಬೇರೆ ಬಣ್ಣ ಇದೆ, ಕ್ರೀಮ್ ಹಾಕ್ಕೊಂಡಿದ್ದೀನಿ, ಎಲ್ಲ ಗ್ಲೌಸ್ ಅಲರ್ಜಿ ಆಗಿ ಒಡೆದೋಗ್ಬಿಟ್ಟಿದೆ ಕೈಯಲ್ಲಿ ಆ್ಯಕ್ಚುಲಿ. ಸೊ ಈ ಕಾಯಿಲೆಗಳು ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಕಾನ್ಸ್ಟಿಪೇಷನ್ನಿಂದ ಬರುತ್ತೆ ಕಾಯಿಲೆಗಳು. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಕಾನ್ಸ್ಟಿಪೇಷನ್ ಆದಾಗ ಏನಾಗುತ್ತೆ, ಮೋಷನ್ ಗಟ್ಟಿಯಾದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಸೀಳು, ಫಿಷರ್ ಅಂತ ಕರಿತೀವಿ. ಕ್ರ್ಯಾಕ್ ಆದಾಗ ನೋವಾಗುತ್ತೆ, ಕ್ರ್ಯಾಕ್ ಆದಾಗ ಬರ್ನ್ ಆಗುತ್ತೆ, ಉರಿ ಆಗುತ್ತೆ, ಕ್ರ್ಯಾಕ್ ಆದಾಗ ರಕ್ತ ಹೋಗುತ್ತೆ. ಸೊ ಈ ರೀತಿ ಕ್ರ್ಯಾಕ್ ಆದಾಗ ತುಂಬ ನೋವಿರುತ್ತೆ. ಕೆಲವರು ಬರ್ತಾರೆ, ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಆಗಿದ್ದರೆ ಔಷಧಿನಲ್ಲಿ ಮಾತ್ರೆಯಲ್ಲಿ ವಾಸಿ ಮಾಡ್ಬೋದು. ನಾವು ಮಾತ್ರೆ ಕೊಟ್ಟ ತಕ್ಷಣ ಸರ್ ನನಗೆ ಒನ್ ಡೇ ರಿಲೀಫ್ ಬೇಕು ಸರ್, ಕೆಲಸ ಮಾಡೋಕ್ಕಾಗ್ತಲ್ಲ ಸರ್, ಏನಾದರೂ ಮಾಡಿ ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು ಅಂತ ಅವ್ರಿಗೆ ಲೇಸರಲ್ಲಿ ಚಿಕಿತ್ಸೆ ಮಾಡಿ ಆ ಕ್ರ್ಯಾಕ್ ಆಗೋದನ್ನು ಕಳಿಸ್ತೀವಿ.
ಓಹ್ ಅಷ್ಟು ಅಷ್ಟೇ. ಕ್ವಿಕ್. ಬೆಳಗ್ಗೆ ಇವತ್ತು ಮಾಡ್ತೀನಿ, ಸಾಯಂಕಾಲ ಹೋಗಿ 6 ಕಿಲೋಮೀಟರ್ ವಾಕ್ ಮಾಡ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಯಾಕ್ ಟು ಆಫೀಸ್ ಹೋಗ್ತಾರೆ. ಅದು ಅಷ್ಟು ಬೇಗ ಆಗ್ಬಿಡುತ್ತೆ. ಹೌದು. ಆ ಟೈಟ್ ಆಗಿರೋದನ್ನು ಅವ್ನು ಕೊಂಬಿಟ್ನಲ್ಲ ಯಾರೋ ಕ್ವ್ಯಾಕ್, ನಾವು ಲೇಸರಲ್ಲಿ ರಿಲ್ಯಾಕ್ಸ್ ಮಾಡ್ತೀವಿ, ಆರಾಮಾಗಿ ಹೋಗುತ್ತೆ. ಈಗ ಒಂದು ಕತೆ ಹೇಳ್ತೀನಿ. ಈಗ ನೀವು ಫ್ರೈಡೇ ಸ್ಯಾಟರ್ಡೇ ಸಂಡೇ ಆದರೆ ನಿಮ್ಮ ಮನೆಯಲ್ಲಿ ಉತ್ತರಳ್ಳಿ ಸರ್, ಈ ಫ್ರೈಡೇ ಸ್ಯಾಟರ್ಡೇ ಸಂಡೇ ಆದರೆ ಯಾವ ಹೋಟ್ಲುಗಳು ಸುತ್ತಮುತ್ತ ಬೆಂಗಳೂರಲ್ಲಿ ಟೇಬಲ್ ಸಿಗಲ್ಲ ಸರ್. ಕರೆಕ್ಟ್. ಎಲ್ಲರೂ ಪಾರ್ಟಿ ಮೂಡು, ಎಲ್ಲರೂ ವೀಕೆಂಡ್ ಮೂಡು. ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಾಟಮ್ಸ್ ಅಪ್ ಅಂತ. ಅಂದರೆ ಈ ಲಾಸ್ಟ್ ಪೆಗ್ ಕುಡಿಬೇಕಾದ್ರೆ ಡ್ರಿಂಕ್ಸ್ ಮಾಡ್ತಾರಲ್ಲ, ಲಾಸ್ಟ್ ಪೆಗ್ನ ಬಾಟಮ್ಸ್ ಅಪ್ ಅಂತಾರೆ. ಎಲ್ಲರೂ ಕ್ಲೋಸ್ ಮಾಡೋಕ್ಕೆ ಪಾರ್ಟಿನ. ಸ್ಯಾಟರ್ಡೇ ಸಂಡೇ ಮಂಡೇ ಬಾಟಮ್ಸ್ ಅಪ್ಪು, ಸೋಮವಾರ ಬೆಳಗ್ಗೆ ಬಾಟಮ್ಸ್ ಡೌನ್ ಇಲ್ಲಿ. ಯಾಕೆಂದರೆ ಆಲ್ಕೋಹಾಲ್ ಕುಡಿದಾಗ ಡಿಹೈಡ್ರೇಟ್ ಆಗುತ್ತೆ. ಆಲ್ಕೋಹಾಲ್ ಕುಡಿಬೇಕಾದ್ರೆ ಫಸ್ಟ್ ಪೆಗ್ಗು ಸೆಕೆಂಡ್ ಪೆಗ್ಗೆ ಗೊತ್ತಾಗುತ್ತೆ ನಾನು ಏನು ತಿಂತಾ ಇದ್ದೀನಿ ಅಂತ. ಥರ್ಡ್ ಪೆಗ್ ಆದಮೇಲೆ ಏನು ತಿಂತಾ ಇರ್ತಾನೋ, ಯಾರು ತಟ್ಟೆಲಿ ಕೈ ಹಾಕಿರ್ತಾರೋ, ಯಾರು ಎಂಜಿನಲ್ಲಿ ಕೈ ಹಾಕಿರ್ತಾರೋ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಹಂಗಾದಾಗ ಏನಾಗುತ್ತೆ, ಮೋಷನ್ ಫುಲ್ಲು ಗಟ್ಟಿಯಾಗ್ಬಿಡುತ್ತೆ. ಗಟ್ಟಿಯಾಗಿ ಸೋಮವಾರ ಬೆಳಗ್ಗೆ ಬಂದಿರ್ತಾರೆ. ಸೋಮವಾರ ಬೆಳಗ್ಗೆ ಬಂದಾಗ ಎಷ್ಟು ಸಮಸ್ಯೆ ಇರುತ್ತೆ ಅಂದರೆ ಸರ್, ಹೆಣ್ಣು ಮಕ್ಕಳು ಸರ್, ಕೋರ್ಮಂಗ್ಲ ಏರಿಯಾದಲ್ಲಿ ಒಂದು ಹುಡುಗಿ 3 ದಿನ ಪಾರ್ಟಿ ಮಾಡಿ ಚೆನ್ನಾಗಿ ಕುಡಿದು ಬಂದಿದ್ದು ಇಲ್ಲಿಗೆ. ಬೆಳಗ್ಗೆ ಬಂದಿದ್ಲು, ಮೋಷನ್ ಸ್ಟಕ್ ಆಗ್ಬಿಟ್ಟು ಹೊರಗಡೆ ಬರ್ತಾಯಿಲ್ಲ. ಅಲ್ಲಿ ಸ್ಟಕ್ ಆಗ್ಬಿಟ್ಟು ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಮೋಷನ್, ಹೊರಗಡೆ ಬರ್ತಾಯಿಲ್ಲ. ಆಮೇಲೆ ನಾನು ಬೆರಳಾಕಿ ಮೋಷನೆಲ್ಲ ಕ್ಲೀನ್ ಮಾಡಿ 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 ಆಮೇಲೆ ಎನಿಮಾ ಕೊಟ್ಟು ತೆಗೆದ್ವಿ. ಕ್ರ್ಯಾಕ್ ಆಗ್ಬಿಟ್ಟಿತ್ತಿಲ್ಲ. ಈ ಲೆವೆಲ್ಗೆ ಸೋಮವಾರ ಬೆಳಗ್ಗೆ ದೇಹಕ್ಕೆ ಸಮಸ್ಯೆ ಆಗಿರುತ್ತೆ. ಇದು ಫಿಶರ್ ಅಂತ. ಅರ್ಥ ಆಯ್ತಾ? ಕ್ಲಿಯರಾ? ಸೀಳು. ಓಕೆ. ಎರಡನೇದೇನಾಗುತ್ತೆ, ಇದೇ ಥರ ಗಟ್ಟಿ ಮೋಷನ್ ಹೋಗ್ತಾ ಇದ್ದಾರೆ ಅವಾಗವಾಗ ಈ ಗುದದ್ವಾರದಲ್ಲಿ ಏನಲ್ ಕುಷನ್ ಅಂತ ಇರುತ್ತೆ ಸರ್, ರಕ್ತದ ಉಂಡೆಗಳಂತ ಇರುತ್ತೆ. ಮೋಷನ್ಗೆ ಹೋದಾಗ ಮುಕ್ಕಿದಾಗ ಗಟ್ಟಿಯಾಗಿ ಹೋದರೆ ಇದೇ ಥರ ಡಿಹೈಡ್ರೇಷನ್ ಮಾಂಸ ಗಟ್ಟಿಯಾದರೆ ಮೋಷನ್ನು, ಆ ಉಂಡೆ ಬಲ್ಜ್ ಆಗುತ್ತೆ. ಆ ಬಲ್ಜ್ ಆದಾಗ ಅದನ್ನು ಗ್ರೇಡ್ 1 ಪೈಲ್ಸ್ ಅಂತ ಕರೀತಾರೆ. ನೆಕ್ಸ್ಟು ಹೊರಗಡೆ ಬರುತ್ತೆ, ಒಳಗೋಗುತ್ತೆ, ಅದನ್ನು ಗ್ರೇಡ್ 2 ಅಂತ ಕರೀತಾರೆ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಒಳಗೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು, ಅದನ್ನು ಗ್ರೇಡ್ 3 ಅಂತ ಕರೀತಾರೆ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರೆ ಒಳಗೋಗಲ್ಲ, ಹೊರಗಡೆನೇ ಇರುತ್ತೆ, ಒಳ್ಳೆ ಹೂಕೋಸ್ತರ. ಅರ್ಥ ಆಯ್ತಲ್ವಾ? ಈ ರೀತಿ ಗ್ರೇಡ್ 4 ಆಗಿ ನೆಪೋಲಿಯನ್ 1506ನೇ ಶತಕದಲ್ಲಿ ಇಸ್ವಿನಲ್ಲಿ ಶತಮಾನದಲ್ಲಿ ಅವನಿಗೆ ಪೈಲ್ಸ್ ಆಗುತ್ತೆ. ಬ್ಯಾಟ್ರಲ್ ಆಫ್ ವಾಟರ್ಲೂ ಅಂತ ಹಾಕ್ತಾರೆ. ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಟೆಂಟಲ್ಲಿ ಹೋಗಿ ಮಲಗ್ತಾನೆ, ಯುದ್ಧ ಸೋಲ್ತಾನೆ, ಪ್ರಪಂಚದ ಇತಿಹಾಸ ಬದಲಾಗುತ್ತೆ. ಬಿಕಾಸ್ ಆಫ್ ಪೈಲ್ಸ್. ನೆಪೋಲಿಯನ್ ಅದೇ ಇಡೀ ಜಗತ್ ಗೆಲ್ತಿ ಅಂತ ಹೋಗ್ತಿದ್ನಲ್ಲ, ಪೈಲ್ಸ್ ಅಂತ ಹೋಗ್ಬಿಡ್ತಾನೆ ಸರ್ ಅವನು. ಪೈಲ್ಸ್ ಯುದ್ಧ ಸೋಲೋದವನು. ಅರ್ಥ ಆಯ್ತಾ? ಇನ್ನು ನಮ್ಮ ಒಬ್ಬರು ಮುಖ್ಯಮಂತ್ರಿ ಯಾವುದೋ ಸ್ಕ್ಯಾಮಲ್ಲಿ ಜೈಲಿರ್ತಾರೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಪೆರೋಲ್ ಕೊಡಿಯಿಂದ ಜಡ್ಜ್ ಹತ್ರ ಹೋಗ್ತಾರೆ. ಜಡ್ಜ್ ಏನು ಮಾಡ್ತಾರೆ, ಕೊಡಲ್ಲ ಪೆರೋಲು. ಪೈಲ್ಸ್ ಆಗಿಬಿಡುತ್ತೆ ಅವ್ರಿಗೆ. ಯಾರಿಗೆ? ಮುಖ್ಯಮಂತ್ರಿ ಪೈಲ್ಸ್ ಆಗ್ಬಿಡುತ್ತೆ. ಪೈಲ್ಸ್ ಆಗಿ ಹೋಗ್ತಾರೆ, ಸ್ವಾಮಿ ಪೈಲ್ಸ್ ಆಗ್ಬಿಡುತ್ತೆ ಅವ್ರಿಗೆ, ಏನೋ ಮಾಡಿ ಅಂತ. ಅವಾಗ ಪೆರೋಲ್ ಕೊಡ್ತಾರೆ. ಪೈಲ್ಸಿಗೆ ಪೆರೋಲ್ ಕೊಡ್ತಾರೆ, ಹಾರ್ಟ್ ಇಶ್ಯೂ ಕೊಡಲ್ಲ. ಹಾರ್ಟ್ ಪ್ರಾಬ್ಲಮ್ಗೆ ಆಸ್ಪತ್ರೆ ಅಡ್ಮಿಟ್ ಆಗಿ ಹೋಗ್ತಾರೆ. ನೋಡಿ, ಆ ಪೈಲ್ಸ್ ಎಷ್ಟು ನೋವಿರುತ್ತೆ ಅಂತ ಜಡ್ಜ್ ಸಾಹೇಬ್ರಿಗೆ ಗೊತ್ತಾಗ್ಬಿಡಿದೆ. ಜಡ್ಜೆ ನಡಗ್ಬಿಟ್ಟು ಪೆರೋಲ್ ಸೈನ್ ಹಾಕ್ಬಿಟ್ರು. ಪೈಲ್ಸ್ ಇದೆ ಕಳಿಸೋ ಫಸ್ಟು. ಜಡ್ಜ್ಗೂ ಗೊತ್ತು ಅದ್ರ ಪೈಲ್ಸ್ನ ತೀವ್ರತೆ ಏನು ಅಂತ. ಹೌದು. ಮೊನ್ನೆ ಏನಾಯಿತು, ನನಗೆ ಈ ಥರ ಯಾವುದೋ ಒಂದು ಮ್ಯಾಟ್ರಲ್ಲಿ ಒಂದು ಕೇಸ್ ಇತ್ತು. ಈ ಬ್ಯುಸಿ ಒತ್ತಡದಲ್ಲಿ ಕೋರ್ಟ್ಗೆ ಹೋಗೋಕ್ಕಾಗಲಿಲ್ಲ ನಾನು. ಮೆಡಿಕಲ್ ಲೀಗಲ್ ಕೇಸ್ ಅಲ್ಲ, ಯಾವುದೋ ವೈಯಕ್ತಿಕವಾಗಿ ಕಷ್ಟ ಕಾಲದಲ್ಲಿದ್ದಾಗ ಯಾರಿಗೋ ಚೆಕ್ ಕೊಟ್ಟು ನಾನು ಅದನ್ನು ಯಾರೋ ಮಿಸ್ಯೂಸ್ ಮಾಡಿ, ಈ ಮಂಡ್ಯದಲ್ಲಿ ನಾನು ದುಡ್ಡೇ ತೊಗೊಂಡಿಲ್ಲ ಅಂತ ಅವರು ಒಂದು 6 ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ 60 ಲಕ್ಷಕ್ಕೆ. ಹೋಗಿಲ್ಲ ನಾನು ಮಂಡ್ಯಕ್ಕೆ, ಕೇಸ್ಗೆ ಬ್ಯುಸಿ ಇದೆ, ಕನ್ವಿಕ್ಷನ್ ಆಗಿಬಿಟ್ಟಿದೆ. ಹೈಕೋರ್ಟ್ಗೆ ಹೋದಾಗ ಆವಾಗ ಹೈಕೋರ್ಟಲ್ಲಿ ಎಕ್ಸೆಪ್ಷನ್ ತೊಗೋಬೇಕಲ್ಲ ನನಗೆ. ನಮ್ಮ ಲಾಯರು, ನೋಡಿ ಸ್ವಾಮಿ, ಇಷ್ಟು ಆಪ್ರೇಷನ್ ಮಾಡ್ತಾರೆ ನಮ್ಮ ಡಾಕ್ಟರ್, ದಿನಕ್ಕೆ 20 ಆಪ್ರೇಷನ್ ಮಾಡ್ತಾರೆ, ಇಷ್ಟು ದೇಶಗಳಿಂದ ಜನ ಬರ್ತಾರೆ ಅಂತ ಪುಲ್ ಇಟ್ಟಾಗ ನಮ್ಮ ನ್ಯಾಯಮೂರ್ತಿಗಳು ಬ್ಯುಸಿ ಡಾಕ್ಟ್ರಾ ಅಂತ ಹೇಳ್ಬಿಟ್ಟು ಪೈಲ್ಸ್ ಡಾಕ್ಟ್ರಾ ಅಂಥೇಳಿ ನೀಟಾಗಿ ನನಗೆ ಎಕ್ಸೆಪ್ಷನ್ ಕೊಟ್ಬಿಡ್ತಾರೆ. ಈ 2 ತಿಂಗಳಲ್ಲಿ ಆಗಿದ್ದು. ಅರ್ಥ ಆಯ್ತಲ್ಲ? ಸೊ ಪೈಲ್ಸ್ ಇದೆಯಲ್ಲ ಸರ್, ಇದು ನಮ್ಮ ಮನುಷ್ಯನ ಕುಗ್ಗಿಸುತ್ತೆ. ನಾಚಿಕೆ, ಸಂಕೋಚ, ಮುಜುಗರ ಯಾರು ಹೇಳೋಕ್ಕಾಗಲ್ಲ. ಸೊ ಇಂಥ ಪೈಲ್ಸ್ನ ನಾವು ಲೇಸರಲ್ಲಿ ಕ್ಲೀನಾಗಿ ಮಾಡ್ತೀವಿ. ಬೆಳಗ್ಗೆ ಬಂದರೆ ಸಾಯಂಕಾಲ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ಡೇ ರೆಸ್ಟು, ನೆಕ್ಸ್ಟ್ ಡೇ ಬ್ಯಾಕ್ ಟು ವರ್ಕ್. ಇದು ಪೈಲ್ಸ್ ಕತೆ.
ಇನ್ನು ಕುರ ಮತ್ತು ಫಿಸ್ಚುಲಾ. ಸರ್, ಆ ಕ್ರ್ಯಾಕ್ ಆಗಿರುತ್ತಲ್ಲ ಫಿಶರು, ಆ ಕ್ರ್ಯಾಕ್ನ ವಾಸಿ ಮಾಡ್ಕೊಳ್ದೆ ಹೋದರೆ ಆ ಮೋಷನ್ಗೆ ಹೋದಾಗ ಮೋಷನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಅಲ್ಲಿ ಇನ್ಫೆಕ್ಷನ್ ಆಗಿ ಕುರ ಆಗುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ಕುರ ಆಗಿ ಅದು ಫಿಸ್ಚುಲಾ ಆಗುತ್ತೆ. ಈ ಫಿಸ್ಚುಲಾ ಆಪ್ರೇಷನ್ ಇದೆಯಲ್ಲ ಸರ್, ಎಷ್ಟೋ ಜನಕ್ಕೆ ಮೋಷನ್ಗೆ ಹೋಗೋ ಜಾಗದಿಂದ ಬರುತ್ತೆ ಅಂತ ಆಗಲೇ ಹೇಳಿದೆ ನಾನು. 1 ಸರಿ, 2 ಸರಿ, 3 ಸರಿ, 4 ಸರಿ, 5 ಸರಿ, 6 ಸರಿ, 10 ಸರಿ ಮಾಡಿದ್ದಾರೆ. ಬಟ್ ಇಲ್ಲಿ ಅಂಥ ಪೇಷಂಟ್ಸ್ನ ನಾವು ಪರ್ಫೆಕ್ಟಾಗಿ 100% ರಿಸಲ್ಟ್ ಕೊಟ್ಟು ಕಳಿಸ್ತೀವಿ. ನಾನಾಗಲೇ ತೋರಿಸಿದೆ ಅಮೇರಿಕದಿಂದ ಬಂದಿದ್ರು ಅಂತ. ಅಮೇರಿಕಾದಿಂದ ಅವ್ರು ಕಾಂಪ್ಲೆಕ್ಸ್ ಫಿಸ್ಚುಲಾ ಆಗಿ ಒಂದು ಮೈಸೂರು ಹೆಣ್ಮಗಳು 24 ವರ್ಷ 2 ಮಕ್ಕಳು ಸರಿ ಮಾಡಿ ಕಳಿಸಿದಾಗ ಅದು ಕೊಟ್ಟಿದ್ದು ಸರ್. ಆ ಗೋಲ್ಡನ್ ಸಾಯಿಬಾಬಾ ಫಿಸ್ಚುಲಾ ಆಪ್ರೇಷನ್ ಮಾಡೋದಕ್ಕೆ ಕೊಟ್ಟಿದ್ದು ಸರ್. ಹಾಗಾಗಿ ಈ ಫಿಸ್ಚುಲಾ ಇದೆಯಲ್ಲ, ಆಗಲೇ ನಿಮ್ಗೆ ಹೇಳಿದೆ, ಭಾಳ ಕಷ್ಟಕರವಾದ ಒಂದು ಸರ್ಜರಿ. ಫಿಸ್ಚುಲಾ ಬಗ್ಗೆ ನಾನು ನಿಮ್ಗೆ ಹೇಳಾಯಿತು. ಒಂದು ಕತೆ ಹೇಳ್ತೀನಿ ಸರ್. ಮೈಸೂರಲ್ಲಿ ಬಡವರು ಪಾಪ ಮದುವೆ ಆಗುತ್ತೆ. ಆ ಹೆಣ್ಣುಮಗಳಿಗೆ ಮದುವೆ ಆದಾಗ ಹೆಣ್ಮಗಳು ಮನೆಗೆ ಬಂದಾಗ ಗಂಡನಿಗೆ ಫಿಸ್ಚುಲಾ ಇರುತ್ತೆ, ಪಸ್ ಹೋಗ್ತಾ ಇರುತ್ತೆ, ಕ್ಯೂ ಹೋಗ್ತಾ ಇರುತ್ತೆ, ಅವರು ಸೇರೋದೇ ಇಲ್ಲ. ಅದರಿಂದ ಇವನು ಫಿಸ್ಚುಲಾ ಕಡೆ ಮದುವೆ ಆಗೋ ಒಂದು ಗಂಡು. ಅದಾದಮೇಲೆ ಆಪ್ರೇಷನ್ಗೆ ಹೋಗ್ತಾನೆ, ಸಕ್ಸಸ್ ಆಗಲ್ಲ ಮೈಸೂರಲ್ಲಿ. 2ನೇ ಸರಿ ಸಕ್ಸಸ್ ಆಗಲ್ಲ, 3ನೇ ಸರಿನೂ ಸಕ್ಸಸ್ ಆಗಲ್ಲ. ಈ ಹೆಣ್ಮಗೆ ಏನು ಮಾಡ್ತಾರೆ, ನನ್ನ ಗಂಡನಿಗೆ ಏನೋ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ನೇಣ ಕಟ್ಸಿ ಹೋಗ್ಬಿಡ್ತಾರೆ. 1.25 ವರ್ಷ ಆಯಿತು. ನೇಣ ಕಟ್ಸೋದಾಗ ಏನಾಗುತ್ತೆ, ಗಂಡನ ಮನೆಯವರು, ಹೆಂಡತಿ ಹುಡುಗಿ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ, ಡೌರಿ ಹ್ಯಾರಾಸ್ಮೆಂಟ್ ಅಂತ. ಅಮ್ಮ ಮತ್ತು ಮಗನ ಜೈಲಿಗೆ ಕಳಿಸ್ತಾರೆ, 9 ತಿಂಗಳು ಜೈಲು ಇಡ್ತಾರೆ. ಹೊರಗಡೆ ಬಂದಮೇಲೆ ಬರ್ತಾರೆ ಇಲ್ಲಿಗೆ, ನಾನು ಮಾಡಿಕೊಡ್ತೀನಿ, ಸಕ್ಸಸ್ ಆಗುತ್ತೆ. ಇದು ಫಿಸ್ಚುಲಾ ಕತೆ. ನಾನು ಹೇಳಿದ್ದು ಸಣ್ಣ ಬಡ ಕುಟುಂಬದ ಕತೆ. ಇದು ಈ ರೀತಿಯಾಗಿ ಸರ್ ದೊಡ್ಡದವರು, ಸೆಲೆಬ್ರಿಟಿಗಳು, ಬಾಲಿವುಡ್ ಸ್ಟಾರ್ಗಳು ಎಲ್ಲರಿಗೂ ಫಿಸ್ಚುಲಾ ಬರುತ್ತೆ ಸರ್. ನಮ್ಮ ದೇಶದಲ್ಲಿ 100ಕ್ಕೆ 10% ಜನಕ್ಕೆ ಫಿಸ್ಚುಲಾ ಇದೆ, ಅಂದರೆ 15 ಕೋಟಿ ಜನಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟು, ಈ ಫಿಸ್ಚುಲಾ ಬಿಟ್ಟರೆ ಏನಾಗುತ್ತೆ, ಇದನ್ನು ಬಿಟ್ಟರೆ 2% ಜನಕ್ಕೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಅದು ನನ್ನ ಪ್ರಾಕ್ಟೀಸಲ್ಲಿ ಸುಮಾರು 7 ಫಿಸ್ಚುಲಾಗಳು ಕ್ಯಾನ್ಸರ್ ಕನ್ವರ್ಟ್ ಆದಮೇಲೆ ಬಂದಿದ್ದರು. ಈಗ ಭೇಟಿ ಮಾಡಿದ್ರು ನಾಗನಗೌಡ ಅಂತ, ಅವ್ರದ್ದು ಅದೇ ಕೇಸು. ಕ್ಯಾನ್ಸರ್ ಕನ್ವರ್ಟ್ ಆದಮೇಲೆ ಬಂದಿದ್ದರು. ಕ್ಯಾನ್ಸರ್ ಅಂತ ಯಾರೂ ಡಯಾಗ್ನೋಸ್ ಮಾಡಿಲ್ಲ, ನಾವು ಡಯಾಗ್ನೋಸ್ ಮಾಡೋದು ಕ್ಯಾನ್ಸರ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟು, ಫಿಸ್ಚುಲಾ ಯಾಕೆ ಬರುತ್ತೆ ಅಂದರೆ 90% ಬರೋದು ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಬರೋದು TBಯಿಂದ ಫಿಸ್ಚುಲಾ ಬರ್ಬೋದು. TBಯಿಂದ. ಈ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕರಿತೀವಿ, ಕರಳೆಲ್ಲ ಉಣ್ಣಾಗುತ್ತೆ. ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ, ಕರಳೆಲ್ಲ ಉಣ್ಣಾಗುತ್ತೆ. ಅದಿದ್ರೆ ಫಿಸ್ಚುಲಾ ಬರ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಫಿಸ್ಚುಲಾ ಬಂದಾಗ, ಈ ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಕಾಯಿಲೆ ಇದ್ದಾಗ, ಕಾಯಿಲೆ ಇದನ್ನು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಎಲ್ಲೋ ಒಂದು ಕಡೆ ಕುರ ಆಗುತ್ತೆ. ಕುರ ಆದಾಗ ಡಾಕ್ಟರ್ ಹತ್ರ ಓಪನ್ ಮಾಡಿಸಿರ್ತಾರೆ, ಅಥವಾ ಅದೇ ಓಪನ್ ಆಗಿರುತ್ತೆ. ಆ ಕಾಯಿಲೆ ಇಟ್ಕೊಂಡು 2-3 ವರ್ಷ ಹಂಗೆ ಕಾಳತ್ತಲ್ಲಿ ಇಡ್ತಾರೆ ಸರ್. ಒಂದು ಡಾಕ್ಟ್ರ್ ಮಗನಿಗೆ ಕುರ ಆಗುತ್ತೆ. ಕುರ ಆದಾಗ ಇನ್ನೊಂದು ಸರ್ಜನ್ಗೆ ಫೋನ್ ಮಾಡ್ತಾರೆ, ಅದು 5 ನಿಮಿಷದ ಕೆಲಸ 2 ನಿಮಿಷಕ್ಕೆ ಮಾಡ್ಬಿಡ್ತೀನಿ ಅಂತ. ಇನ್ನೊಂದು ಡಾಕ್ಟ್ರ್, ನಮ್ಮ ಫ್ರೆಂಡ್ ಇರ್ತಾರೆ, ನನ್ನ ಕ್ಲಾಸ್ಮೇಟು, ಅವರೇ ಇಲ್ಲ ಪರಮೇಶ್ವರ್ ಹೋಗಪ್ಪ ನೀನು. ಹೋದಾಗ ನಾವು ಯಾರೇ ಆ ಥರ ಕುರ ಬಂದರೆ ಕೊಲೊನೋಸ್ಕೋಪಿ ಮಾಡ್ತೀವಿ ನಾವು. ಮಾಡಿದಾಗ ಆ ಹುಡುಗನಿಗೆ ಕ್ರಾನ್ಸ್ ಡಿಸೀಸ್ ಇತ್ತು. ಸೊ ಕುರ, ಫಿಸ್ಚುಲಾನ ಯಾರೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಫಿಸ್ಚುಲಾ ಯಾಕೆ ಬಂತು ಅಂತ ನೋಡಬೇಕು. ಫಿಸ್ಚುಲಾ ಬಂದಾಗ ಕೊಲೊನೋಸ್ಕೋಪಿ ಮಾಡಬೇಕು. ಫಿಸ್ಚುಲಾ ಬಂದಾಗ MRI ಸ್ಕ್ಯಾನ್ ಮಾಡಬೇಕು. ಫಿಸ್ಚುಲಾ ಮಾಡಿದಾಗ ಅದನ್ನು ಬಯಾಪ್ಸಿ ಕಳಿಸ್ಬೇಕು. ಇಷ್ಟೆಲ್ಲ ಮಾಡಿದಾಗ ಮಾತ್ರನೇ 100ಗೆ 100% ಸಕ್ಸಸ್. ಅದು ಪಕ್ಕ ಡಯಾಗ್ನೋಸ್ ಮಾಡಿ ಪಕ್ಕ ಟ್ರೀಟ್ಮೆಂಟ್ ಕೂಡ ಪಕ್ಕ ಮಾಡಿ ಸರ್. ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರಿತೀವಿ ಸರ್. ಏನು ಮಾಡ್ತೀರ ಮುಖ್ಯ ಅಲ್ಲ, ಯಾಕೆ ಬಂತು ಅನ್ನೋದು ಮುಖ್ಯ. ಈಗ ನೀವು ಮಾಧ್ಯಮದಲ್ಲಿ ಇದ್ದೀರಾ, ಸಿನಿಮಾ ಯಾಕೆ ಫೇಲ್ ಆಯಿತು, ಅವನು ಎಲೆಕ್ಷನ್ ಯಾಕೆ ಸೋತ, ಆಕ್ಸಿಡೆಂಟ್ ಯಾಕಾಯಿತು, ಬಿಸ್ನೆಸ್ ಮನ್ ಯಾಕೆ ನೆಣಾಕಂಡ, ಏರ್ ಕ್ರ್ಯಾಶ್ ಯಾಕಾಯಿತು, ಬ್ಲ್ಯಾಕ್ ಬ್ಯಾಕ್ಸ್ ಎಲ್ಲಿದೆ ನೋಡ್ತಾರೋ ಇಲ್ವೋ. ಹಾಗೆ ಮನುಷ್ಯನ ಕಾಯಿಲೆನೂ ಸಹ ಯಾಕೆ ಬಂತು ಅಂತ ನೋಡಬೇಕು ಸರ್. ಮೂಲ ಹುಡುಕ್ಬೇಕು. ಅರ್ಥ ಆಯ್ತಲ್ವಾ? ಹಂಗೆ ಮೂಲ ಹುಡುಕದೇ ಇರೋ ಕಾಯಿಲೆ ಯಾವುದೂ ಇಲ್ಲ ಸರ್. ಆಯಿತು, ಫಿಸ್ಚುಲಾ ಆಯಿತಾ? ಇನ್ನು ನೆಕ್ಸ್ಟು, ಈ ರೀತಿ ಆದಾಗ ರಕ್ತ ಹೋಗುತ್ತೆ, ಕ್ಯೂ ಹೋಗುತ್ತೆ, ಬೇದಿ ಆಗುತ್ತೆ, ನೋವಾಗುತ್ತೆ,
ಉರಿ ಆಗುತ್ತೆ, ಇಷ್ಟೆಲ್ಲ ಆಗ್ತಾ ಇರುತ್ತೆ. ಇದಾದಾಗ ಏನು ಮಾಡ್ತಾರೆ, ನನಗೆ ಪೈಲ್ಸ್ ಆಗಿದೆ ಅಂತ ಮಾತ್ರ ಜನ ಹೇಳೋದು. ಗುರುದ್ವಾರದಲ್ಲಿ ಏನೇ ಆದ್ರೂ ಜನ ಹೇಳೋದು ನನಗೆ ಪೈಲ್ಸ್ ಆಗಿದೆ ಅಂತ. 78% ಪೈಲ್ಸ್ ಆಗಿದೆ ಅಂತ. ಎಷ್ಟು 172 ಜನ ನನಗೆ ಪೈಲ್ಸ್ ಆಗಿದೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಅಂತ. ಅರ್ಥ ಆಯ್ತಲ್ವಾ? ಸೊ ಪೈಲ್ಸ್ ಆಗದೆ ಅಂತ ಏನು ಮಾಡ್ತಾರೆ, ನಕಲಿ ವೈದ್ಯರ ಹತ್ರ ಹೋಗೋದು, ಮಾಮೂಲಿ ಡಾಕ್ಟರ್ಗಳ ಹತ್ರ ಹೋಗೋದು, ಡಯಾಗ್ನೋಸ್ ಆಗದವ್ರು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಇದೆಯಲ್ಲ, ಅದು ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ. 100ಕ್ಕೆ 78 ಜನಕ್ಕೆ ಕೋಲೋರೆಕ್ಟಲ್ ಕ್ಯಾನ್ಸರ್ಸು ಡಯಾಗ್ನೋಸ್ ಆಗ್ತಾ ಇರೋದು ಲೇಟ್ ಸ್ಟೇಜಲ್ಲಿ. ಆ ಸ್ಟೇಜಲ್ಲಿ ಸಾಯ್ತಾರವರು. ಅರ್ಥ ಆಯ್ತಲ್ವಾ? ಓಕೆ. ಯಾಕೆ ಡಯಾಗ್ನೋಸ್ ಆಗಲ್ಲ ಅಂತ ಹೇಳಿದ್ರೆ ಸರ್, ಒಂದು ಗ್ರೂಪು ಈ ನಕಲಿ ವೈದ್ಯರ ಹತ್ರ ಹೋಗಿ ಅಲ್ಲಿ ಹೋಗಿ, ಎರಡನೇ ಗ್ರೂಪು ಸರ್, ಮೊನ್ನೆ ಒಂದು ಕಿದ್ವಾಯಿ ಅವರು ಪಬ್ಲಿಷ್ ಮಾಡಿದ್ದಾರೆ ಸ್ಟಡಿನ ಸರ್. 45% ಡಾಕ್ಟ್ರುಗಳು ಪೇಷಂಟು ನನಗೆ ಹೊಟ್ಟೆ ನೋವಿದೆ, ನನಗೆ ಬೇದಿ ಇದೆ, ನನಗೆ ರಕ್ತ ಹೋಗ್ತಾ ಇದೆ, ನನಗೆ ಗೊಣ್ಣೆ ಹೋಗ್ತಾ ಇದೆ ಅಂದರೆ ಬರೀ ಮಾತ್ರೆ ಕೊಟ್ಟು ಕಳಿಸಿದ್ದಾರೆ. 45% ಡಾಕ್ಟ್ರುಗಳು ಇದನ್ನು ಉದಾಸೀನ ಮಾಡಿ ಟೈಮ್ ಕೊಡ್ದೇನೆ ಮಾತ್ರೆ ಕೊಟ್ಟು ಕಳಿಸಿದ್ದಾರೆ ಅಂತೆ. ನಾನು ಹೇಳ್ತಾ ಅಲ್ಲ, ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ ಕಿದ್ವಾಯಿ ಅವರು, ಸರ್ಕಾರಿ ರಿಪೋರ್ಟು. ಹೌದು. ಅರ್ಥ ಆಯ್ತಾ? ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಜನ ಇವತ್ತು ಕೋಲನ್ ಕ್ಯಾನ್ಸರ್ಗೆ ಸಾಯ್ತಾ ಇದ್ದಾರೆ. ಎರಡನೇದು, ಅತಿ ವೇಗವಾಗಿ ಹೋಗ್ತಾ ಇರೋ ಕ್ಯಾನ್ಸರು ಇಂಡಿಯಾದಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್. ಕೋಲನ್ ಕ್ಯಾನ್ಸರೇ? ಹೌದು. ಬೆಳವಾಡಿ ಅವರು ಕೋಲನ್ ಕ್ಯಾನ್ಸರ್ ಇದೆ. ಅರ್ಥ ಆಯ್ತಲ್ವಾ? ಮೊನ್ನೆ ಸರ್ ಒಂದು ಚಿಕ್ಕ ವಯಸ್ಸಿನ 39 ವಯಸ್ಸಿನ ಒಳ್ಳೆ ಸ್ಮಾರ್ಟ್ ಇನ್ಸ್ಪೆಕ್ಟರ್ ಬರ್ತಾರೆ ನನ್ನ ಹತ್ರ. ಪೈಲ್ಸ್ ಆಗಿದೆ ಅಂತ ಬರ್ತಾರೆ ನನ್ನ ಹತ್ರ. ಇನ್ಸ್ಪೆಕ್ಟರ್ದು ಪೈಲ್ಸ್ ಆಗಿದೆ ನನ್ನ ಹತ್ರ ಬರೋದು. ಪೊಲೀಸ್ ಇನ್ಸ್ಪೆಕ್ಟರ್ ಪಾಪ ಒಳ್ಳೆ ಮನುಷ್ಯ, ಕ್ಲೀನ್ ಹ್ಯಾಂಡು ಅಂತ ಇನ್ಸ್ಪೆಕ್ಟರ್ ಬರ್ತಾರೆ. ನಾವು ನಮ್ಮ ಡಾಕ್ಟರ್ ರಿತೇಶ್ ಅಂತ ಇದ್ದಾರೆ, ಅವತ್ತು ನಾನು ಇರಲಿಲ್ಲ, ಕೈ ಹಿಡಕ್ಕೆ ಹೋಗ್ತಾರೆ, ಟೈಟ್ ಆಗಿರುತ್ತೆ. ಆ ಥರ ಇದ್ದಾಗ ಫಿಶರ್ ಆಗಿರ್ಬೋದು ಅಂತ ಒಂದು ಇದು ಅಲ್ಲಿ ಕ್ರ್ಯಾಕು ಇತ್ತು, ಬೆಳೋಕ್ಕಾಗಲ್ಲ. ನೆಕ್ಸ್ಟ್ ಡೇ ನನ್ನ ಡಾಕ್ಟರ್ ರಿತೇಶ್ ಅವ್ರು ಏನು ಮಾಡ್ತಾರೆ, ಕೊಲೊನೋಸ್ಕೋಪಿ ಮಾಡಬೇಕು ಕಂಪಲ್ಸರಿ ಸರ್. ಯಾರೇ ಬರಲಿ ನಮ್ಮ ಹಾಸ್ಪಿಟಲಲ್ಲಿ ಕೊಲೊನೋಸ್ಕೋಪಿ ಮಾಡಿದ್ರೆ ನಾವು ಕಳಿಸಲ್ಲ ಸರ್. ಓಕೆ. ಕೊಲೊನೋಸ್ಕೋಪಿ ಮಾಡೋಕ್ಕೆ ಹೋದಾಗ ಕೆಳಗೆ ಅಲ್ಸರ್ ಇತ್ತು ಸರ್. ಅದನ್ನು ಬಯಾಪ್ಸಿ ತೆಗೆದಾಗ ಅದು ರೆಕ್ಟಲ್ ಕ್ಯಾನ್ಸರ್ ಸರ್. ಅದೃಷ್ಟ ಫಸ್ಟ್ ಸ್ಟೇಜಲ್ಲಿ ಇದು ಡಯಾಗ್ನೋಸ್ ಮಾಡ್ತೀವಿ, ಪತ್ತೆ ಆಯಿತು. ಈಗ ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಈ ಮಾತಾಡೋದ್ರಿಂದ ಸರ್ ಎಷ್ಟೋ ಜನಕ್ಕೆ ಓಡ್ಬಿಡ್ತಾರೆ. ಅಪ್ಪ ರಕ್ತ ಹೋದರೆ ನೆಗ್ಲೆಕ್ಟ್ ಮಾಡಬಾರ್ದು, ರಕ್ತ ಹೋದರೆ ನಾವು ಪಕ್ಕಾ ಡಾಕ್ಟರ್ದು ಚೆಕ್ ಮಾಡಿಸ್ಬೇಕು ಅಂತ. ಈ ಥರ ಬಂದಾಗ ಏನಾಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡ್ಬೋದು. ಫಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ರೆ 95% ಜನ 100 ವರ್ಷ ಬದುಕ್ತಾರೆ. ಅರ್ಥ ಆಯ್ತಲ್ವಾ? ಇನ್ನು 5%ಗೆ ವೆರೈಟಿ ಬೇರೆ ಇರುತ್ತೆ, ಅವ್ರು ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಕೋಲನ್ ಕ್ಯಾನ್ಸರು ಫಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಕಂಪ್ಲೀಟಾಗಿ ಡಯಾಗ್ನೋಸ್ ಆಗುತ್ತೆ. ಲೇಟಾಗಿ ಯಾಕೆ ಡಯಾಗ್ನೋಸ್ ಆಗುತ್ತೆ? ಉದಾಸೀನ ಮಾಡ್ತಾರೆ, ಪೈಲ್ಸು ಅಂತ. ಡಾಕ್ಟ್ರುಗಳು ಸರಿಯಾಗಿ ನೋಡೋಲ್ಲ. ಅರ್ಥದಲ್ವಾ? ಕ್ಲಿಯರ್ ಆಯ್ತಾ ಸರ್? ಸೊ ಫಿಶರ್ ಆಯಿತು, ಪೈಲ್ಸ್ ಆಯಿತು, ಕುರಾ ಆ್ಯಪ್ಸಸ್ ಆಯಿತು, ಫಿಶುಲ ಆಯಿತು, ಮತ್ತು ಕೋಲನ್ ಕ್ಯಾನ್ಸರ್ ಆಯಿತು. ಕ್ಲಿಯರಾ? ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬರ್ತೀನಿ ತಗೊಳ್ಳಿ ಸರ್. ಯಾಕೆ ಕೋಲನ್ ಕ್ಯಾನ್ಸರ್ ಆಗ್ತಾ ಇದೆ, ಯಾಕೆ ಮಕ್ಕಳಿಗೆ ಬರಬಾರ್ದು ಕಾಯಿಲೆ ಬರ್ತಾ ಇದೆ ಅಂತ ನೀವು ಆಗಲೇ ಕೇಳಿದ್ರಿ. ಅದನ್ನು ಆಮೇಲೆ ಹೇಳ್ತೀನಿ ಸರ್ ಅಂತ ಹೇಳಿದೆ ನಿಮಗೆ. ಕರೆಕ್ಟಾ? ಹೇಳ ಈಗ ಸರ್ ಏನಾಯಿತು, ನೀವು ಎಷ್ಟೇ ಹುಟ್ಟಿರೋದು? 83. ಹಾಗಾದ್ರೆ ನೀವೆಲ್ಲ ನೋಡಿದ್ದೀರಾ. 83ಇಂದ 91ವರೆಗೂ ಬುಗುರಿ ಆಡಿದ್ದೀರಾ, ಗೋಲಿ ಆಡಿದ್ದೀರಾ, ಚಿಲಿದಾಂಡ್ಲು, ಕುಂಟೆಬಿಲ್ಲೆ, ಲಗೋರಿ ಎಲ್ಲ ಆಡಿದ್ದೀರ ತಾನೆ. 91 ಆದಮೇಲೆ ಟಿ ವಿ ನೋಡಿದ್ದೀರಾ, ಇಂಟರ್ನೆಟ್ ನೋಡಿದ್ದೀರಾ, ಕಾರ್ ನೋಡಿದ್ದೀರಾ, MNC ನೋಡಿದ್ದೀರಾ, ಮಾಲ್ ನೋಡಿದ್ದೀರಾ, ದೊಡ್ಡ IT BT ನೋಡಿದ್ದೀರಾ ಸರ್. 90-91 ಉದಾರೀಕರಣ ಆದಮೇಲೆ, LPG ಆದಮೇಲೆ ಏನಾಯಿತು, ನಮ್ಮ ದೇಶ ಬದಲಾಗ್ತಾ ಹೋಯ್ತು. ನಮ್ಮ ದೇಶಕ್ಕೆ ಫಾರಿನರ್ಸ್ ಎಲ್ಲ ಬಂದರು, FDI ಅವಾಗ ಬ್ರಿಟಿಷ್ನವ್ರು ಬಂದರು, ಸ್ವತಂತ್ರ ಆಗಲಿಲ್ಲ. ಈಗ ಬಂದಿದ್ದಾರೆ ಫಾರಿನರ್ಸು, ಸ್ವತಂತ್ರ ಇದೆ, ಆದರೆ ತಿನ್ನೋದನ್ನು ಸಾಯಿಸ್ಬಿಟ್ಟಿದ್ದಾರೆ. ಅವ್ರ ಜೊತೆಗೇನೇನಾಯಿತು, ಪಿಜ್ಜಾ ಬಂತು, ಬರ್ಗರ್ ಬಂತು, KFC ಬಂತು, ಕೋಕ್ ಬಂತು, ಪೆಪ್ಸಿ ಬಂತು, ಸ್ಟಿಂಗ್ ಬಂತು, ರೆಡ್ ಬುಲ್ ಬಂತು, ಫ್ರೈಡ್ ಚಿಕನ್ ಬಂತು, ಫ್ರೆಂಚ್ ಫ್ರೈ ಬಂತು, ಪೆರಿ ಪೆರಿ ಬಂತು, ಪಾಸ್ಟಾ ಬಂತು, ಝೊಮ್ಯಾಟೊ ಬಂತು, ಸ್ವಿಗ್ಗಿ ಬಂತು, ಕ್ಲೌಡ್ ಕಿಚನ್ ಬಂತು. ಎಲ್ಲರೂ ಇವತ್ತು ಮನೇಲೇ ಊಟ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ಊಟ ಮಾಡ್ತೀವಪ್ಪ ಅಂದರೆ ಮನೇಲಿ ಮಾಡ್ತೀವಪ್ಪ ಅಂತಾರೆ. ಯಾವ ಊಟ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿರೋ ಊಟ.
ಅಯ್ಯೋ, ನಾನು ಹೋಟ್ಲಲ್ಲೇ ತಿನ್ನಲ್ಲಪ್ಪ ಅಂತಾರೆ, ಇನ್ನೆಲ್ಲೋ ತಿಂತೀಯ ಮನೇಲಿ ಅಂತಾರೆ. ಯಾವ ಊಟ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಕ್ಲೌಡ್ ಕಿಚನ್ ಅಂತ ಆರ್ಡರ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಮಕ್ಕಳೆಲ್ಲ ಏನಾಗಿದ್ದಾರೆ ಇವತ್ತು 5ರಿಂದ 15 ವರ್ಷ ಜಂಜಿಗಳೆಲ್ಲ ಬರ್ತ್ಡೇ ಪಾರ್ಟಿಗಳನ್ನ KFCಯಲ್ಲಿ ಮಾಡ್ತಾರೆ, ಬರ್ತ್ಡೇ ಪಾರ್ಟಿಗಳನ್ನ ಮ್ಯಾಕ್ಡೊನಾಲ್ಡಲ್ಲಿ ಮಾಡ್ತಾರೆ, ಬರ್ತ್ಡೇ ಪಾರ್ಟಿಗಳನ್ನ ಪಿಜ್ಜಾ ಹಟ್ಟಲ್ಲಿ ಮಾಡ್ತಾರೆ. ಹಟ್ ಅಂದ್ರೆ ಏನು? ಗುಡಿಸ್ಲು. ಪಿಜ್ಜಾ ಹಟ್ಟ ಅದು ಗುಡಿಸ್ಲ ಅದು ಬಂಗ್ಲೆ ಅಲ್ವಾ? ಪಿಜ್ಜಾ ಬಂಗ್ಲೆ ಅನ್ಬೇಕು ಅವ್ರಿಗೆ. ಒಪ್ಪೋತೀರ ಅದನ್ನು? ಬರ್ತ್ಡೇ ಪಾರ್ಟಿಗಳು ಅಲ್ಲಾಗ್ತದೆಲ್ಲ ಈಗ. ಸೊ ಮಕ್ಕಳಿಂದ ತಿಂದು ಸರ್, ಈ ಅಲ್ಸರೇಟಿವ್ ಕೊಲೈಟಿಸು ಮತ್ತು ಕ್ರಾನ್ಸ್ ಡಿಸೀಸ್ ಒಂದು ಕಾಯಿಲೆ ಇದೆಯಲ್ಲ, ಇದು 2000 ಇಸ್ವಿದ MS ಬುಕ್ಸ್ದಾಗ ಇಂಡಿಯಾದಲ್ಲಿ 0.5% ಇತ್ತು. ಕೊಲೋನ್ ಕ್ಯಾನ್ಸರು, ಈ IBD ಅಂತ, IBD ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸು, ಕರಳಿಗೆ ಉಣ್ಣಾಗೋದು, ಕರಳುಣ್ಣು 0.5% ಇತ್ತು ಇಂಡಿಯಾ ಪಾಪ್ಯುಲೇಷನ್ಗೆ. 0.05 ಇತ್ತು. 25 ವರ್ಷ ಆದಮೇಲೆ ಮತ್ತೆ ಅದೇ ಟೀಮ್ ಸ್ಟಡಿ ಮಾಡಿದರೆ 5% ಆಗಿದೆ. 0.05 ಇದು 5% ಆಗಿದೆ. 5 ಕೋಟಿ ಪ್ಲಸ್ ಅಂದರೆ 1000 ಪಟ್ಟು. ಹೌದು, ಎಸ್. 8% ಜನಕ್ಕೆ ಕಾಯಿಲೆ ಇದೆ ಇವತ್ತು. ವಿಪರ್ಯಾಸ ಅಂದರೆ 100 ಜನಕ್ಕೆ ಆ ಕಾಯಿಲೆ ಪತ್ತೆ ಆಗ್ತಾ ಇದ್ರೆ 25 ಜನ ಅದರಲ್ಲಿ 5ರಿಂದ 15 ವರ್ಷ ತಪ್ಪಿರೋ ಮಕ್ಕಳು. 5 to 15 ಮಕ್ಕಳು 25 ವರ್ಷ. ಈ ಕಾಯಿಲೆಗೆ ಶಾಶ್ವತವಾಗಿ ಪರಿಹಾರ ಇಲ್ಲ. ಈ ಕಾಯಿಲೆ ಇದ್ದವರು ಮಾತ್ರೆ ತೊಗೊಂಡಾಗ, ಇಂಜೆಕ್ಷನ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ. ಊಟ ಮಾಡೋಕ್ಕಾಗಲ್ಲ, ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಡಿಪ್ರೆಸ್ ಆಗ್ತಾರೆ, ಡಿಸ್ಟರ್ಬ್ ಆಗ್ತಾರೆ. ಚಿಕ್ಕ ಮಕ್ಕಳು ಬರ್ತಾರೆ ಸರ್ ಇಲ್ಲಿಗೆ. ಅರ್ಥ ಆಯ್ತಲ್ವಾ? ನಮ್ಮ ಕುಟುಂಬದಲ್ಲೇ ಯಾರೋ ಒಬ್ಬರಿಗೆ 15 ವರ್ಷ ಆಗಿದೆ ಕ್ರಾನ್ಸ್ ಡಿಸೀಸ್ ಬಂದು. ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಒಂದು ಕಾರಣ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ತಿನ್ನೋ ಆಹಾರ ಪದ್ಧತಿ ಬದಲಾಗಿದೆ. ನಾವು ಮನೇಲಿ ಊಟ ಮಾಡಿದ್ರೂ ಇನ್ಸೆಕ್ಟಿಸೈಡ್ಸ್ಟು, ಔಷಧಿಗಳು, ಪೆಟ್ರಿಸೈಡ್ ಎಲ್ಲ. ಟೊಮೊಟೊ ಕಿತ್ತಿದ್ರೆ ವಾಸನೆ ಇರುತ್ತೆ. ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೋ ಕಚಡ ನೀರು ಬಿಟ್ಬಿಟ್ಟು ಸರ್, ಮಾವಿನ ಹಣ್ಣು ವಾಸನೆ, ಟೊಮೆಟೊನೂ ವಾಸನೆ, ಆಲೂಗಡ್ಡೆನೂ ವಾಸನೆ, ಕಡಲೆಕಾಯಿ ವಾಸನೆ ಸರ್, ಆ ನೀರು ಬಿಟ್ಬಿಟ್ಟು. ಸೊ ನೀರು ಕಂಟಾಮಿನೇಷನ್ನು, ಏರು ಕಂಟಾಮಿನೇಷನ್ನು, ತರಕಾರಿ ಕಂಟಾಮಿನೇಷನ್ನು, ಭತ್ತನೂ ಕಂಟಾಮಿನೇಷನ್ನು. ಸೊ 50 ವರ್ಷದಿಂದ ಏನು ಊಟ ಇತ್ತು, ಇವತ್ತು ನಾವು ಊಟ ಮಾಡ್ದಲ್ಲ, ಈಗ ಕಂಟಾಮಿನೇಷನ್ ಇಲ್ಲದೆ ಅಲ್ಲ, ಕಂಟಾಮಿನೇಷನ್ ಊಟನೇ ಮಾಡ್ರಿ. ಅರ್ಥ ಆಯ್ತಲ್ವಾ? ಸೊ ಆಹಾರ ಪದ್ಧತಿಗಳು, ಜೀವನ ಶೈಲಿ ಎಲ್ಲ ಬದಲಾಗ್ತಾ ಇದೆ. ಇನ್ನು 2ನೇದು ಸರ್, ಹಳ್ಳಿ ಕಡೆ ನಾವೆಲ್ಲ 7 ಗಂಟೆಗೆಲ್ಲ ಮಲಗಿಬಿಡ್ತಿದ್ವಿ. ಹೌದು, ಯಾಕಂದರೆ ಕರೆಂಟ್ ಇರ್ತಿರ್ಲಿಲ್ಲ. ಕತ್ಲಾದರೆ ಮಲಗದೆ ಒಳ್ಳೆ ಊಟ ಮಾಡೋದು, ಬಿಸಿ ಬಿಸಿ ಮುದ್ದೆ, ಸೊಪ್ಪು, ಬೆಳಗ್ಗೆ ಒಂದು ದೊಡ್ಡ ಸಂಜೆ ದೊಡ್ಡ ಮಲಗಿಬಿಡ್ತಿದ್ವಿ. ಇವತ್ತು ತಿನ್ನಬಾರ್ದು ಹೊತ್ತಿನಲ್ಲೆಲ್ಲ ತಿಂತಾರೆ. ರಾಕ್ಷಸ ತಿನ್ನೋ ಟೈಮಲ್ಲಿ ಪಿಜ್ಜಾ ಆರ್ಡರ್ ಮಾಡಿರ್ತಾರೆ. ಪಾಪ ಮಳೆ ಬರ್ತಾ ಇರುತ್ತೆ, ಅವ್ನು ಯಾರೋ ಜೀವನ ಮಾಡಬೇಕು, ಮನೆಗೆ ಪಾಪ ಹೆಂಡತಿ ಮಕ್ಳು ಸಾಕಬೇಕಲ್ಲ. ಡೆಲಿವರಿ ಬಾಯ್ ಆಗಿ ಅಂತ ಹೋಗ್ಬಿಟ್ಟು ಅವ್ರ ಮನೆಗೆ ಪಿಜ್ಜಾ ಕೊಡ್ತಾನೆ, ಬರ್ಗರ್ ಕೊಡ್ತಾನೆ. ಅವರು ನೈಟ್ ಪಾರ್ಟಿ ಮಾಡ್ತಾರೆ, ಕುಡಿತಾರೆ, ಸಿಗರೆಟ್ ಸೇರ್ತಾರೆ, ಜಂಜಿಗಳೆಲ್ಲ ಫುಲ್ಲು. ಇಂಥ ಹೊತ್ತಿನಲ್ಲಿ ತಿಂದಾಗ ಏನಾಗುತ್ತೆ, ನಮ್ಮ ಕರುಳಿರುತ್ತಲ್ಲ, ಕರುಳು ರೆಸ್ಟ್ ಕೊಡ್ಬೇಕು ನೈಟು, ಅದಕ್ಕೆ ರಾತ್ರಿಗಳಂತಿರೋದು. ಇನ್ನು ಕೆಲವರು ಅನ್ಫಾರ್ಚುನೇಟು ಅಮೆರಿಕ ಕೆಲಸ ಮಾಡಬೇಕು, ಅವ್ರು ಮಲಗಿರ್ತಾರೆ, ನಾನು ಕೆಲಸ ಮಾಡಿ. ನೋಡಿ ಹೆಂಗಿದೆ ಕತೆ. ಅಮೆರಿಕ ನಿದ್ದೆ ಮಾಡ್ತಾ ಇರ್ತಾರೆ ಆರಾಮಾಗಿ, ನಮ್ಮವ್ರು ಕೂಲಿ ಮಾಡ್ತಾ ಇರ್ತಾರೆ ಅವ್ರಿಗೆ. ಇಲ್ಲಿಂದ ಅವನು ಟ್ರಂಪ್ ಕೊಡೋ ಚೀಪ್ ಡಾಲರ್ಸ್ಗೆ ನಮ್ಮವ್ರು ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ. ಕೆಲಸ ಮಾಡಬೇಕಾದ್ರೆ ಅವನು ನೀರು ಕುಡಿಯಲ್ಲ, ನಿದ್ದೆ ಇಲ್ಲ, ಪಿಜ್ಜಾ ಆರ್ಡರ್ ಮಾಡ್ತಾನೆ, ಬರ್ಗರ್ ಆರ್ಡರ್ ಮಾಡ್ತಾನೆ. ಸೊ ಆಹಾರ ಶೈಲಿ, ಜೀವನ ಪದ್ಧತಿ, ಮಾಡೋ ಕೆಲಸ, ಮಾಡೋ ಯೋಚನೆಗಳು ಎಲ್ಲ ಈ ಒಂದು ಕಾಯಿಲೆಗೆ ಕಾರಣ ಸರ್. ಅರ್ಥ ಆಯ್ತಲ್ವಾ? ಆಯ್ತಾ? ಇನ್ನು ಈ ಕಾಯಿಲೆ ಬಂದು ಅಮೆರಿಕಾದಲ್ಲಿ ಒಂದು ಹೆಣ್ಮಗಳು ಸರ್, ಪಾಪ ತುಂಬ ಬುದ್ಧಿವಂತೆ, 8ನೇ ಕ್ಲಾಸು ಸರ್. ಅಮೆರಿಕಾದಾಗ ಏನು ಮಾಡ್ತಾರೆ, ಕರುಳನ್ನ ತಂದು ಇಲ್ಲಿ ಇಟ್ಬಿಟ್ಟಿರ್ತಾರೆ ಸರ್. ಕರುಳನ್ನ ತಂದು ಇಲ್ಲಿ ಇಟ್ಟಿರ್ತಾರೆ, ಹೊರಗಡೆಯಿಂದ ಮೋಷನ್ ಹೋಗೋ ಥರ ಮಾಡಿದ್ದಾರೆ ಈ ಕ್ರಾನ್ಸ್ ಡಿಸೀಸ್ಗೆ. ಇನ್ನೊಬ್ಬನ ಯಾರೋ ಕೋಲ್ಕತ್ತಾದಲ್ಲಿ ದೊಡ್ಡ ಹಾಸ್ಪಿಟ್ಲಲ್ಲಿ ಕರಳು ಇಡೋಕೆ ಹೋಗ್ತಾರೆ, ಫೋನ್ ಮಾಡಿ ಓಡಿ ಬರ್ತಾರೆ ಇಲ್ಲಿಗೆ. ಏನು ಇದುವರೆಗೂ ಒಂದು ಪೇಷಂಟ್ಗೂ ನಾವು ಕರುಳನ್ನ ಹೊರಗಡೆ ಇಟ್ಟಿಲ್ಲ, ದೇವ್ರ ದಯ, ನೀಟಾಗಿ ವಾಸಿ ಮಾಡಿದ್ವಿ. ಅಂದರೆ ಈ ಗುದ್ದದ ಸಮಸ್ಯೆ ಇದ್ರೆ ಏನಾಗುತ್ತೆ, ಆ ಕರುಳು ಗುದ್ದದ ಮೂಲಕ ಆಚೆ ಮಲ ಹೋಗೋದನ್ನ ಕಟ್ ಮಾಡಿ ಹೊಟ್ಟೆಯಿಂದ ಆಚೆ ಬಿಟ್ಬಿಡ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ, ಇಲ್ಲಿ ಬೈಪಾಸ್. ಅಯ್ಯ, ಅದು ಬೈಪಾಸ್. ಅರ್ಥ ಆಯ್ತಲ್ವಾ? ಸೊ ಈ ಕಾಯಿಲೆಗೆ ಮಾತ್ರ ಇಂಜೆಕ್ಷನ್ಸ್ 1 ಲಕ್ಷ 1 ಲಕ್ಷ ಇರುತ್ತೆ. ದೇವ್ರದೇ ರೀಸೆಂಟಾಗಿ ಬಂದಿದೆ, ಒಂದು 200 ರೂಪಾಯಿ ಟ್ಯಾಬ್ಲೆಟ್ ಈ ಕಾಯಿಲೆಗೆ ಬಂದಿದೆ ಈಗ. ಓಕೆ, 1 ಲಕ್ಷ ರೂಪಾಯಿ ಕೆಲಸ ಮಾಡುತ್ತೋ, ಆ 200 ರೂಪಾಯಿಂದ ಇಷ್ಟು ಕೆಲಸ ಮಾಡುತ್ತೆ. ಸೊ ಆಯ್ತಾ, ಮಕ್ಕಳ ಕಾಯಿಲೆ ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸು ಮಕ್ಳಿಗೆ ಬರುತ್ತೆ, ಮುಗೀತು.
ಕೋಲೋನ್ ಕ್ಯಾನ್ಸರ್ ಹೇಳಿದ್ದೀನಿ, ಮುಗೀತು. ಪೈಲ್ಸು ಫಿಸ್ಟಲ್ ಹೇಳಿದ್ದೀನಿ, ಮುಗೀತು. ಸೊ ಇಷ್ಟು ಕಾಯಿಲೆಗಳು. ನೆಕ್ಸ್ಟ್ ವಿಶೇಷವಾಗಿ ನನ್ನ ಮಲಬದ್ಧತೆ ಹೇಳಬೇಕಾದ್ರೆ ಒಂದು ಕತೆ ಹೇಳಿದೆ. ಕಾನ್ಸ್ಟಿಪೇಷನ್. ತಾಯಿಯಂದ್ರ ಬಗ್ಗೆ ಮಾತಾಡಬೇಕು ಸರ್ ಅಂತ. ಸರ್, ನಮ್ಮ ದೇಶದಲ್ಲಿ ಸರ್ 2 ತಾಯಿ ಇದ್ದರೆ 1 ತಾಯಿಗೆ ಸಮಸ್ಯೆ ಇದೆ. ಎವ್ರಿ ಆಲ್ಟರ್ನೇಟ್ ಮದರ್. 100 ಜನ ತಾಯಿ ಅಂದರೆ 50 ಜನಕ್ಕೆ ಪ್ರಾಬ್ಲಮ್ ಇದೆ ಸರ್. ಏನು ಪ್ರಾಬ್ಲಮ್ ಅಂತ ಕೇಳ್ತೀವಿ. ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿ ಸೆಕ್ಷನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ನಾರ್ಮಲ್ ಡೆಲಿವರಿ ಮಾಡಬೇಕಾದಾಗ ಏನಾಗುತ್ತೆ ಸರ್, ತಾಯಿ ಮುಕ್ಕಿ ಚೆನ್ನಾಗಿ ಮುಗಿಸ್ತಾರೆ ಸರ್. ಆ ಮುಕ್ಕಿದಾಗ ಏನಾಗುತ್ತೆ, ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ಮೋಷನ್ ಪಾಸ್ ಮಾಡೋ ಜಾಗ ಇರುತ್ತೆ. ಮೂತ್ರಕೋಶ ಜಾರ್ಕೊಂಬರುತ್ತೆ, ಗರ್ಭಕೋಶ ಜಾರ್ಕೊಂಬರುತ್ತೆ, ಮತ್ತು ಮಲ ವಿಸರ್ಜನೆ ರೆಕ್ಟಮು ಜಾರ್ಕೊಂಬರುತ್ತೆ ಸರ್. ಕೆಲವರಿಗೆ ಫೋರ್ಸಪ್ಸ್ ಹಾಕಿ ಎಳಿತಾರೆ, ಕೇಳಿರ್ತಾನೆ ಫೋರ್ಸಪ್ಸ್ ಹಾಕಿದ್ರು ಅಂತ. ಅದೇನೋ ಪ್ರೆಷರ್ ಫೋರ್ಸಪ್ಸ್ ಹಿಂಗೆ ಹಾಕಿ ಎಳಿತಾರೆ. ಕೆಲವರಿಗೆ ಪ್ರೆಷರ್ ವ್ಯಾಕ್ಯೂಮ್ ಹಾಕಿ ಎಳಿತಾರೆ. ಎಳೆದಾಗ ಫುಲ್ ಎಳೆದ್ಬಿಡ್ತಾರೆ. ಆ ಥರ ಎಳೆದಾಗ ಏನಾಗುತ್ತೆ, ಆ ಮೂತ್ರಕೋಶ ಜಾರ್ಕೊಂಬಂದು ಕೆಮ್ಮಿದಾಗ, ಸೀದಾಗ, ಜೋರಾಗಿ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಯೂರಿನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಆ ರೀತಿ ಆಗಿ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗ ಡಾಕ್ಟರ್ ಹತ್ರ ಹೋಗೋದು, ಯೂರಿನ್ ಟೆಸ್ಟ್ ಮಾಡಿಸೋದು, ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಡಾಕ್ಟರ್ ಹತ್ರ ಹೋಗೋದು, ಯೂರಿನ್ ಟೆಸ್ಟ್ ಮಾಡೋದು, ಆ್ಯಂಟಿಬಯೋಟಿಕ್ ತೊಗೊಳ್ಳೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪದೇ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಇಡೀ ಪ್ರಪಂಚದಲ್ಲಿ ಸರ್ ಇವತ್ತು ಅತಿ ದೊಡ್ಡ ಕಾರಣ ಜನ ಸಾಯಕ್ಕೆ ಕ್ಯಾನ್ಸರ್ ಅಲ್ಲ, ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಆಕ್ಸಿಡೆಂಟ್ ಅಲ್ಲ, ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಆ ಬ್ಯಾಕ್ಟೀರಿಯಾನ ಪವರೇ ಹೊಟ್ಟೋಗಿರುತ್ತೆ, ಬ್ಯಾಕ್ಟೀರಿಯಾ ಆಟ ಆಡ್ತಾ ಇರುತ್ತೆ ಬಾಡಿಯಲ್ಲಿ. ಇದಕ್ಕೆ ಇಂಡಿಯಾ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ. ನಮ್ಮ ಇಂಡಿಯಾ ಇದೆಯಲ್ಲ, TB ಕ್ಯಾಪಿಟಲು ನಾವೇ, ಡಯಾಬಿಟಿಸ್ ಕ್ಯಾಪಿಟಲು ನಾವೇ. ಎಲ್ಲೆಲ್ಲಿ ಕ್ಯಾಪಿಟಲ್ ಕೊಡಬೇಕೋ ಕಾಯಿಲೆಗಳಿಗೆ ಎಲ್ಲ ಕ್ಯಾಪಿಟಲ್ ಕಾಯಿಲೆ ಇಂಡಿಯಾದಲ್ಲಿದೆ. ಅರ್ಥ ಆಯ್ತಾ? ಸೊ ಎರಡನೇದು, ಮೋಷನ್ಗೆ ಹೋದಾಗ ಏನಾಗುತ್ತೆ, ಮೋಷನ್ ಪೂರ್ತಿ ಹೊರಗಡೆ ಬರಲ್ಲ, ಸ್ಟಕ್ ಆಗುತ್ತೆ, ಇನ್ಕಂಪ್ಲೀಟ್ ಆಗುತ್ತೆ. ಇಷ್ಟು ದಪ್ಪ ಬಿಡೋದ್ರೊಳಗೆ ಕೆಲವರು ಬೆರಳು ಹಾಕಿ ತೆಗಿತಾರೆ, ಕೆಲವರು ಮುಂದೆ ಒತ್ತುತ್ತಾರೆ, ಕೆಲವರು ಹಿಂದೆ ಒತ್ತುತ್ತಾರೆ, ಕೆಲವರು ರೈಟ್ಗೆ ಹೋಗ್ತಾರೆ, ಕೆಲವರು ಲೆಫ್ಟ್ಗೆ ಹೋಗ್ತಾರೆ. ಪೌಡ್ರ್ ತಗೋ, ಸಿರಪ್ ತಗೋ, ಕಲೋನೋಸ್ಕೋಪಿ ಮಾಡು, ಆಯುರ್ವೇದ, ಹೋಮಿಯೋಪತಿ, ಬೆಣ್ಣೆ, ಮಜ್ಜಿಗೆ, ಮೊಸರು, ಇಲ್ಲೆಲ್ಲ ಎಣ್ಣೆ ಹಚ್ಕೊಳ್ಳೋದು, ಏನು ಮಾಡಿದ್ರು ಸಮಾಧಾನ ಆಗಲ್ಲ ಅವ್ರಿಗೆ. ಹಳ್ಳೆಣ್ಣೆ ಕುಡಿ ಅಂತ. ಸೊ ಇಷ್ಟು ಸಮಸ್ಯೆ ಇದ್ದಾಗ ಅವ್ರು ಹೋಪ್ಸೇ ಬಿಟ್ಬಿಡ್ತಾರೆ ಜೀವನದಲ್ಲಿ ತಾಯಂದರು. ಸರ್, ಒಂದು ತಾಯಿ ಮಗಳು ಗೈನಿಕಾಲಜಿಸ್ಟು ಆಂಧ್ರದವರು, ಮಗಳು ಬಂದು ಮಗಳಿಗೆ ಅವತ್ತೇ ಗೊತ್ತಾಗೋದು ತಾಯಿಗೆ ಈ ಸಮಸ್ಯೆ ಇದೆ ಅಂತ. ಇಲ್ಲಿ ಬಂದಾಗ ಮಗಳಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಆಮೇಲೆ ತಾಯಿ ಮಗಳಿಗೆ ಹೇಳಿಲ್ಲ. ನಾನೇನು ಕೇಳಿಲ್ಲ ಅವ್ರನ್ನ, ನಿಮ್ಮಮ್ಮ ನಾನ್ ವೆಜ್ ಬಿಟ್ಟಿದ್ದಾರೆ ಗೊತ್ತಾ ಅಂತ ಕೇಳಿದೆ. ನಾನ್ ವೆಜ್ ಬಿಟ್ಟಿದ್ಯಮ್ಮ ಅಂತ ಕೇಳಿದ್ರು. ಹ್ಞೂ ಅಂತಾರೆ. ಸರ್ ನಿಮಗೆ ಗೊತ್ತು, ನನಗೆ ಗೊತ್ತು ಬಿಡಮ್ಮ ಅಂತ. ಸರ್ ನಾನ್ ವೆಜ್ ಬಿಟ್ಟು 6 ವರ್ಷ ಆಗಿರುತ್ತೆ. ಮನೇಲಿ ಯಾರೂ ಗೊತ್ತಿಲ್ಲ ನಾನ್ ವೆಜ್ ಬಿಟ್ಟವ್ರೆ ಅವರು ಅಂತ. ನಾನ್ ವೆಜ್ ತಿನ್ನಲ್ಲ, ಖಾರ ತಿನ್ನಲ್ಲ, ಊಟ ಮಾಡಲ್ಲ, ಸಣ್ಣ ಆಗ್ತಾರೆ. ಇದು ಕಷ್ಟ ಆಗುತ್ತೆ ಹೋಗೋದು. ಸರ್ ಒಂದು IAS ಅಧಿಕಾರಿ ನಮ್ಮ ಸರ್ಕಾರದಲ್ಲಿ ಸರ್ ರಿಟೈರ್ಡ್ ಆದಮೇಲೆ ಬರ್ತಾರೆ, ಮೇಡಮ್ ನನಗೆ ಈ ಸಮಸ್ಯೆ 36 ವರ್ಷದಿಂದ ಇದೆ, ನನ್ನ ಮಗ ಹುಡ್ದಾಗಿದೆ ಅಂತ. ಎಲ್ಲೂ ಡಯಾಗ್ನೋಸ್ ಆಗಿರಲ್ಲ. ಕೊನೆಗೆ ಮೇಡಮ್ ಸರಿ ಮಾಡಿದಾಗ, ಅಪ್ಪ ನಿಮ್ಮಂಥ ಡಾಕ್ಟ್ರುಗಳಿದ್ದರೆ ಎಷ್ಟೋ ಅನುಕೂಲ ಆಗುತ್ತೆ ಅಂತೇಳಿ ಸರ್ ನನಗೆ 40-50 ದೇಶಗಳಿಂದ ಈ ಸಮಸ್ಯೆ ತಾಯಂದಿರು ಬರ್ತಾರೆ ಸರ್. ಆಯಿತಾ? ಇದಾಗೋದು ನಾರ್ಮಲ್ ಡೆಲಿವರಿ ಮಾಡಿದಾಗ. ಅಂದರೆ ಜೋರ ಪ್ರೆಷರಾಗಿ ಎಳೆದಾಗ. ನಾರ್ಮಲ್ ಡೆಲಿವರಿ ಹಂಗಾರೆ ನಾರ್ಮಲ್ ಡೆಲಿವರಿ ಮಾಡಬಾರ್ದಂತ ಮಾಡಬಾರ್ದಾ? ಎಲ್ಲ ಸಿ ಸೆಕ್ಷನ್ಗೆ ಹೋಗ್ಬಿಡ್ಬೇಕಾ ಅಂತ ಕೇಳ್ತೀರಲ್ವಾ? ಅದಲ್ಲ. ಯಾವ ತಾಯಿಗೆ ಸಿ ಸೆಕ್ಷನ್ ಮಾಡಬೇಕು, ಯಾವ ತಾಯಿಗೆ ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ ಡಾಕ್ಟರ್ ಗೊತ್ತಿರುತ್ತೆ. ಆ ಡಾಕ್ಟ್ರು ಈಗ ತಾಯಿ ಕುಳ್ಳಿ ಇರ್ತಾರೆ, ಈ ಪೆಲುಸಿ ಇಷ್ಟಿರುತ್ತೆ, ಮಗು ಇರುತ್ತೆ ಅಂತ ಅವ್ರಿಗೆ ಸಿ ಸೆಕ್ಷನ್ ಮಾಡಬೇಕು. ಕನ್ಸೀವ್ ಆದಾಗ ಟಕ್ ಅಂತ ಅವ್ರೇನಾದ್ರೂ ಇವರಿಗೆ ಸಿ ಸೆಕ್ಷನ್ ಮಾಡಬೇಕಾಗುತ್ತೆ ಅಂದ್ಬಿಟ್ರೆ ಬಿಟ್ಟು ಬೇರೆ ಡಾಕ್ಟ್ರಿಗೆ ಹೋಗ್ತಾರೆ. ಕರೆಕ್ಟ್ ಆಯ್ತಾ? ಹೌದಾ? ನೀವು ಹೋದ ಕೂಡಲೇ ಸಿ ಸೆಕ್ಷನ್ ಮಾಡಬೇಕು. ಇವ್ರಿಗೆ ಸಿ ಸೆಕ್ಷನ್ ರೆಡಿಯಾಗಿ ಅಂತ ಹೇಳಿದ್ರೆ ಇವತ್ತು ಜನ ವಿದ್ಯಾವಂತರು ಕೇಳಕ್ಕೆ ರೆಡಿ ಇಲ್ಲ. ಇವರು ಸಿ ಸೆಕ್ಷನ್ ಮಾಡ್ತಾರೆ, ಮೋಸ ಡಾಕ್ಟರ್ ಇವರು, ಈ ಗೈನಕಾಲಜಿಸ್ಟು, ಇವ್ರ ಹತ್ರ ಹೋಗೋದು ಬೇಡ, ಬೇರೆ ಕಡೆ ಹೋಗ್ತಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಸ್ಟ್ರಾಟಜಿ, 9 ತಿಂಗಳವರೆಗೂ ಪಾಪ ಹೇಳ್ಕೊಂಬಂದ್ಬಿಡೋದು, ನಾರ್ಮಲ್ ಡೆಲಿವರಿ ಆಗುತ್ತೆ, ನಾರ್ಮಲ್ ಡೆಲಿವರಿ ಹೇಳ್ಬಿಟ್ಟಿರ್ತಾರೆ ಅವ್ರಿಗೆ. ಅವರು ನಾರ್ಮಲ್ ಡೆಲಿವರಿ ಮೆಡ್ಲಿ ಪ್ರಿಪೇರ್ ಮಾಡಿರ್ತಾರೆ. ಡೆಲಿವರಿ ದಿನ ಹೋಗ್ತಾರೆ, ಅಲ್ಲಿ ಒಳಗಿರ್ತಾರೆ ತಾಯಿ ಮತ್ತು ಗೈನಕಾಲಜಿಸ್ಟು.
ಒಂದು ಸ್ವಲ್ಪ ಟ್ರೈ ಮಾಡ್ತಾರೆ. ಅವ್ರು ಹೊರಗಡೆ ಬಂದು ಗಂಡ ಇರ್ತಾರೆ, ಗಂಡನ ಫ್ರೆಂಡ್ಸು, ಅತ್ತೆ ಮಾವ, ಅವ್ರತ್ತೆ ಮಾವ ಎಲ್ಲ ಒಂದು ಗ್ಯಾಂಗ್ ಇರುತ್ತಲ್ಲ, ಮಗುಡ್ ಬೇಕಾದ್ರೆ ಹೆಸರು ಎಸ್ ದೊಡ್ಡ ಗ್ಯಾಂಗ್ ಇರುತ್ತೆ. ಹೌದು. ಬಂದು ಹೇಳ್ತಾರೆ ಈ ಥರ ಸಿ ಸೆಕ್ಷನ್ ಮಾಡಬೇಕಾಗುತ್ತೆ ಸರ್ ಅಂತ ಗಂಡನಿಗೆ. ಆ ಗಂಡನ ಪಕ್ಕದಲ್ಲಿ ನನ್ನಂತವನೊಬ್ಬ ಇರ್ತಾನೆ, ಯಾರೋ ಫ್ರೆಂಡು, ಇವು ಕ್ರಿಮಿನಲ್ ಕೊಡೋ ಅಮ್ಮ ಕಾಸು ಮಾಡ್ತಾಳೆ ನನ್ನ ಸಿ ಸೆಕ್ಷನ್ ಮಾಡಿ ಅಂತ. ಗಂಡ ಟೆನ್ಷನ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅತ್ತೆ ಕೇಳಿಸ್ಕೊಂಡ್ಬಿಡ್ತಾರೆ, ಹೌದು ಮಗ ಇವರು ಸಿ ಸೆಕ್ಷನ್ ಮಾಡಿ ನಾವೆಲ್ಲ ನಮ್ಮ ಡೆಲಿವರಿ ಮಾಡಿಲ್ವೇ ಅಂತ ಬಾಮೈದ ಕೆಲ್ಸ್ಕೊಂಡ್ಬಿಡ್ತಾರೆ. ಬಾಮೈದೆ ಕೆಲ್ಸ್ಕೊಂಡ್ಬಿಡ್ತಾರೆ. ಇವೆಲ್ಲ ಬಿಟ್ಟು ಏನು ಮಾಡ್ತಾರೆ, ಗ್ಯಾಂಗ್ ಆಗ್ಬಿಟ್ಟು ಇಲ್ಲ 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 ನೀವು ನಾರ್ಮಲ್ ಡೆಲಿವರಿ ಮಾಡಿರಿ ಅಂತ. ಸರ್ ಆ ನಾರ್ಮಲ್ ಡೆಲಿವರಿ ಮುಗಿಸ್ಬಿಟ್ಟು ನಾರ್ಮಲ್ ಡೆಲಿವರಿ ಮಾಡಿದಾಗ ಅಂಥವ್ರಿಗೆ 20 ಮೂಳೆ ಮುರಿದ್ರೆ ನೋವಾಗುತ್ತಲ್ಲ, ಅಷ್ಟು ನೋವಾಗುತ್ತೆ ಸರ್. ಇಲ್ಲಿ ಬಂದು ಹೇಳ್ತಾರೆ ತಾಯಂದರು, ಸರ್ ನನ್ನ ಜೀವನದಲ್ಲೇ ತುಂಬ ಕಷ್ಟವಾದ ದಿನ ಅಂದರೆ ಅದು ಸರ್. ಎಷ್ಟೋ ಕಷ್ಟ ಆಯಿತು, ಕೊನೆಗೆ ನಕ್ಕದೆ ಸರ್, ಮಗು ಅಳ್ತಾ ಇತ್ತು ಅವಾಗ ನಕ್ಕದೆ ಅಂತ. ಒಂದೇ ಜಾಗದಲ್ಲಿ ಒಬ್ಬರು ಒಬ್ಬರು ನಗೋದು ಅಂದರೆ ಅದು ಸರ್. ಅಳಬೇಕಾದ್ರೆ ನಗ್ತಾರಲ್ಲ ಚಪಾಳೆ, ಅಳಬೇಕಾದ್ರೆ ನಗೋದು ಒಂದೇ ಜಾಗದಲ್ಲಿ ಮಗು ಊಟದಾಗ, ಮಗು ಹೊತ್ತಾಗ ಎಲ್ಲರೂ ನಗ್ತಾರೆ. ಸೊ ಇದು ನಾರ್ಮಲ್ ಡೆಲಿವರಿ ಮತ್ತು ಸಿ ಸೆಕ್ಷನ್ ಕತೆ. ಸಿ ಸೆಕ್ಷನ್ ಮಾಡೋರೆಲ್ಲ ಕ್ರಿಮಿನಲ್ಗಳು, ಸಿ ಸೆಕ್ಷನ್ ಮಾಡೋರು ಹಣ ಮಾಡಕ್ಕೆ ಮಾಡ್ತಾರೆ ಅಂತ ಇದೆಯೋ ಇಲ್ವೋ? ಇದೆ ತಾನೆ. ದಯವಿಟ್ಟು ಅದನ್ನು ಬಿಡಬೇಕು ಜನ. ಡಾಕ್ಟ್ರ್ ಏನು ಹೇಳ್ತಾರೆ ಅದಕ್ಕೆ ಗೌರವ ಕೊಡಬೇಕು. ಎಲ್ಲ ಡಾಕ್ಟ್ರುಗಳು ಕೆಟ್ಟವ್ರು ಇರೋಲ್ಲ, 99% ಒಳ್ಳೆಯವರು ಇರ್ತಾರೆ ಸರ್. ಆ ಗೈನಿಕಾಲಜಿಸ್ಟು, ಆಬ್ಸ್ಟೆಟಿಷನ್ನು 9 ತಿಂಗಳು ಆ ಮಗುನ, ಆ ತಾಯಿನ ಆರೈಕೆ ಮಾಡಿ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿರ್ತದೆ ಸರ್. ಅವ್ರು ಏನಾದ್ರೆ ಮೋಸ ಮಾಡೋಕ್ಕೆ ಸಾಧ್ಯನಾ ಅವ್ರಿಗೆ? ಹಾಗಾಗಿ ನಂಬಿಕೆ, ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟು ಬರೀ ಅಲ್ಲಿ ಅಲ್ಲ, ಇಡೀ ಜೀವನದಲ್ಲಿ ಕುಟುಂಬ ಆಗ್ಬೋದು, ಸಮಾಜ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ರಾಜ್ಯ ಆಗ್ಬೋದು, ದೇಶ ಆಗ್ಬೋದು, ಮುಂದಕ್ಕೆ ಹೋಗ್ತಾ ಇರೋದೇ ಒಂದರಿಂದ ಟ್ರಸ್ಟಿಂದ, ನಂಬಿಕೆಯಿಂದ. ಸೊ ಡಾಕ್ಟ್ರುಗಳನ್ನ ನಂಬಿ ದಯವಿಟ್ಟು ಅವ್ರನ್ನ ಹೇಳಿದ ಮಾತನ್ನ ಕೇಳಿ. ನಿಮಗೆ ಸಮಾಧಾನ ಆಗಿಲ್ವಾ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ. ಅಲ್ಲೂ ಸಮಾಧಾನ ಆಗಿಲ್ವಾ, ಥರ್ಡ್ ಒಪಿನಿಯನ್ ತೊಗೊಳ್ಳಿ. ಆಮೇಲೆ ಬನ್ನಿ ನಮ್ಮ ಹತ್ರ, ನಮ್ಮಳೆ ಶ್ರೀನಾಥಪ್ಪ ಅಂತ. ಹಾಗಾಗಿ ಯಾರೂ ಜನ ಡಾಕ್ಟ್ರನ್ನ ನಂಬಿ ಸರೆಂಡರ್ ಆಗಿ ಮಾಡ್ತಾರಲ್ಲ, ಒಳ್ಳೇದಾಗುತ್ತೆ ಅವ್ರಿಗೆಲ್ಲ. ಕೆಲವರು 100 ಪ್ರಶ್ನೆ ಕೇಳ್ತಾರೆ, ಉಲ್ಟಾ ಆಗುತ್ತೆ ಅತಿ ಬುದ್ಧಿವಂತಿಕೆ, ಆಯಿತಾ. ಸೊ ತಾಯಂದ್ರಿಗೆ ಕಾಡ್ತಾ ಇರೋ ಪ್ರಶ್ನೆ ನೋಡೋದಲ್ವಾ, ಆ ಯೂರಿನ್ ಲೀಕ್ ಆದಾಗ ಎಷ್ಟೋ ಜನ ಹೆಣ್ಮಕ್ಳು ಸರ್ ಗಂಡನ ಜೊತೆ ಮಲಗಲ್ಲ ಸರ್, ಇನ್ಫೆಕ್ಷನ್ ಆಗುತ್ತೆ ಅಂತ ಭಯಪಟ್ಕೊಂಡು. ಇಲ್ಲಿ ಬಂದವರೆಲ್ಲ ಅದೇ ಸ್ಟೋರಿ ಸರ್. ಆಮೇಲೆ ಗಂಡದ್ರು ಬರ್ತಾರೆ, ಸರ್ ಏನು ಸರ್ ಈ ಥರ ಸಮಸ್ಯೆ ಇದೆ, ಇವರೇನು ನಮ್ಗೆ ಇದು ಮಾಡ್ತಾಯಿಲ್ಲ ಅಂತ. ಹೀಗೆ ಈ ಕಥೆನೂ ಮುಗೀತಾ, ಕೊಲನ್ ಕ್ಯಾನ್ಸರ್ ಮುಗೀತಾ, ಫಿಸ್ಟುಲಾ ಮುಗೀತಾ, ಕುರಾ ಮುಗೀತಾ, ಫಿಷರ್ ಮುಗೀತಾ, ಎಲ್ಲ ಮುಗೀತೀಗ. ಎಷ್ಟು ಕಾಯಿಲೆಗಳನ್ನ ನಾವು ಟ್ರೀಟ್ ಮಾಡ್ತೀವಿ ಇಲ್ಲಿ, ಇಷ್ಟು. ಈಗ ಹಾಗಾದರೆ ಜನ ಏನು ಮಾಡ್ಬೇಕೀಗ? ಜನಕ್ಕೆ ಒಂದು ಮೆಸೇಜ್ ನಾನು ಆಗಲೇ ಹೇಳಿದೆ, ರಕ್ತ ಹೋದಾಗ ನೆಗ್ಲೆಕ್ಟ್ ಮಾಡಬಾರ್ದು. ಗುರುದ್ವಾರದಲ್ಲಿ ಬರೋದೆಲ್ಲ ಪೈಲ್ಸ್ ಅಲ್ಲ, ಬೇರೆ ಬೇರೆ ಕಾಯಿಲೆ ಇರುತ್ತೆ. ದಯವಿಟ್ಟು ಒಂದು ನಕಲಿ ವೈದ್ಯರ ಹತ್ರ ಹೋಗೋದು ಬಿಟ್ಟು ಒಂದು ಒಳ್ಳೆ ಡಾಕ್ಟರ್ ಹತ್ರ ಹೋಗೋದು ಭಾಳ ಮುಖ್ಯ.